Hello, Namaskara. In this video, we'll discuss The Free Radio by Salman Rushdie. ಈ ಒಂದು ವಿಡಿಯೋ ಏನಪ್ಪಾ ಅಂತಂದ್ರ ಸಲ್ಮಾನ್ ರಶ್ದಿ ಅವರು ಬರೆದಿರುವಂತ ದ ಫ್ರೀ ರೇಡಿಯೋ ಅನ್ನೋ ಒಂದು ಟಾಪಿಕ್ ನೋಡೋಣ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈಗಾಗಲೇ ನಾನು ಏನಪ್ಪಾ ಅಂತಂದ್ರ ನಿಮ್ಮ ಸಿಲೆಬಸ್ ಒಳಗಿರುವಂತ ಸಾಫ್ಟ್ ಸ್ಕಿಲ್ ಮೇಲೆ ಆಲ್ಮೋಸ್ಟ್ ಎಲ್ಲಾ ಸಾಫ್ಟ್ ಸ್ಕಿಲ್ ಮೇಲೆ ನಾನು ವಿಡಿಯೋಸ್ ಮಾಡಿದ್ದೀನಿ. ಥರ್ಡ್ ಸೆಮ್ ಒಳಗೆ ಹೆಂಗ್ ಮಾಡಿದ್ನು ಹಂಗ ಫೋರ್ತ್ ಸೆಮ್ ಒಳಗೂ ಕೂಡ ನಾನು ವಿಡಿಯೋಸ್ ಮಾಡಿ ಹಾಕಿದ್ದೀನಿ. ಲೀಡರ್ಶಿಪ್ ಆಗಿರ್ಬೋದು, ಕ್ರಿಯೇಟಿವಿಟಿ, ಇಮೋಷನಲ್ ಇಂಟೆಲಿಜೆನ್ಸ್, ವರ್ಕ್ ಎಥಿಕ್ಸ್, ಅಡಾಪ್ಟಬಿಲಿಟಿ. ಸೊ ಐದೂದ್ರ ಮೇಲೆ ಏನಪ್ಪಾ ಅಂತ ನಾನು ವಿಡಿಯೋಸ್ ಮಾಡಿ ಹಾಕಿದ್ದೀನಿ, ನೀವು ನೋಡ್ಬೋದು ಅದನ್ನ. ಸೊ ಮೊದಲಿಗೆ ಅಬೌಟ್ ದಿ ಆಥರ್. ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸಿ ಹೂ ಸಲ್ಮಾನ್ ರಶ್ದಿ ಈಸ್. Let us know about the author of the short story. So, Salman Rushdie is one of the most important contemporary writers in English literature. Salman Rushdie ಏನಪ್ಪಾ ಅಂತಂದ್ರ ಇಂಗ್ಲಿಷ್ ಸಾಹಿತ್ಯದೊಳಗ ಒಬ್ಬ ಮೋಸ್ಟ್ ಇಂಪಾರ್ಟೆಂಟ್ ಈಗ ಪ್ರತಿಷ್ಠಿತ ಈಗಿನ ಒಬ್ಬ ರೈಟರ್ ಅಂತ ನೋಡ್ಬೋದು ನಾವು. ಆಮೇಲೆ ಅವ್ರು ಹುಟ್ಟಿದ ಯಾವಪ್ಪ ಅಂತಂದ್ರ ಜೂನ್ 1947 ಬಾಂಬೆ ಒಳಗೆ ಹುಟ್ಟಿರ್ತಾರ. ಎಲ್ಲಿಪ್ಪ ಅಂತಂದ್ರ ಇಂಡಿಯಾ ಒಳಗ. ಸೊ ನೆಕ್ಸ್ಟ್ ನೋಡ್ರಿ, ಫೇಮಸ್ ವರ್ಕ್ಸ್. ಅವರು ಫೇಮಸ್ ವರ್ಕ್ಸ್ ಗಳು ಯಾವ್ದಾವ? Midnight Children, The Satanic Verses, The Moor's Last Say. So ಇವಿಷ್ಟು ಅವರು ಫೇಮಸ್ ವರ್ಕ್ಸ್ ಅದಾವ. ನೆಕ್ಸ್ಟ್ ನೋಡ್ರಿ, ಥೀಮ್ಸ್. ಅವರು ಯಾವ ರೀತಿ ಥೀಮ್ಸ್ ಅನ್ನ ಬರ್ದಿರ್ತಾರ, ಯಾವೊಂದು ಅಂಶಗಳನ್ನ ಇಟ್ಕೊಂಡಿರ್ತಾರೆ ತಮ್ಮ ರೈಟಿಂಗ್ಸ್ ಒಳಗ ಅಂತ ಹೇಳಿ. ಮೊದಲನೇದಾಗಿ ಥೀಮ್ಸ್ ಇನ್ ರೈಟಿಂಗ್: ಪೋಸ್ಟ್ ಕಾಲೋನಿಯಲ್ ಐಡೆಂಟಿಟಿ, ಪಾಲಿಟಿಕ್ಸ್, ಪವರ್, ಇಲ್ಯೂಷನ್ ವರ್ಸಸ್ ರಿಯಾಲಿಟಿ, ಫ್ರೀಡಮ್ ಅನ್ನೋ ಒಂದು ಟಾಪಿಕ್ ಗಳನ್ನ ನೋಡಿದೀವಿ. ಪೋಸ್ಟ್ ಕಾಲೋನಿಯಲ್ ಐಡೆಂಟಿಟಿ ಅಂದ್ರ ಸ್ವತಂತ್ರ ಸಿಕ್ಕ ನಂತರ ಯಾವ ರೀತಿ ಒಂದು ಐಡೆಂಟಿಟಿ ಮೇಲೆ ನಾವು ಬರ್ದಾಡ್ತೇವಿ, ಯಾವ್ದೊಂದು ಹೆಸರಿಗೆ ನಾವು ಹೆಂಗ ವಿಚಾರಗಳನ್ನ ಮಾಡ್ತೇವೆ ಅನ್ನೋದ್ರ ಬಗ್ಗೆ. ಆಮೇಲೆ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾರ. ಪವರ್, ಆಮೇಲೆ ಪಾಲಿಟಿಕ್ಸ್ ಆಗಿರ್ತಕ್ಕಂಥ ಪವರ್ ಇರ್ಬೋದು, ನಾರ್ಮಲ್ ಪವರ್ ಬಗ್ಗೆ ಹೇಳ್ತಾರ. ಇಲ್ಯೂಷನ್ ವರ್ಸಸ್ ರಿಯಾಲಿಟಿ. ಸೊ ರಿಯಾಲಿಟಿ ಅಂದ್ರೆ ಏನು, ಆಮೇಲೆ ಈ ಇಲ್ಯೂಷನ್ ಅಥವಾ ಒಂಥರ ಈ ಕನಸುಗಳಂತ ಹೇಳ್ತಿರ್ತೇವೆ ನೋಡ್ರಿ, ಆ ಇಲ್ಯೂಷನ್, ಆಮೇಲೆ ರಿಯಾಲಿಟಿ ಅವತ್ತೊಳಗೆ ಇರತಕ್ಕಂಥದ್ದು ಪಾಯಿಂಟ್. ಆಮೇಲೆ ಫ್ರೀಡಮ್ ಬಗ್ಗೆ ಅವರು ತಮ್ಮ ಒಂದಿಷ್ಟು ವರ್ಕ್ಸ್ ಒಳಗ ಹೇಳಿದಾರ. ಆಮೇಲೆ ಅವ್ರ ಸ್ಟೈಲ್ ಯಾವ್ದಪ್ಪ ಅಂತಂದ್ರ ಮ್ಯಾಜಿಕಲ್ ರಿಯಾಲಿಸಮ್ ಅಂತ ಹೇಳಿ. ಮ್ಯಾಜಿಕಲ್ ರಿಯಾಲಿಸಮ್ ಅಂದ್ರ ಸೊ ರಿಯಾಲಿಟಿ ರಿಯಲ್ ಆಗಿ ಇರ್ತಕ್ಕಂಥ ಒಂದು ಸ್ಟೋರಿಗಳನ್ನ ಬರ್ತಾರ, ರಿಯಾಲಿಟಿ ಇರ್ತಾವ. ಅದ್ರೊಳಗ ಒಂದಿಷ್ಟು ಏನಪ್ಪಾ ಅಂತಂದ್ರ ಮ್ಯಾಜಿಕಲ್ ಎಲಿಮೆಂಟ್ಸ್ ನ ಹಾಕ್ತಾರ. ಸೆಟೈರ್, ವಿಡಂಬನೆ ಅಂತ ಹೇಳಿ. ಸ್ಟೋರಿ ಟೆಲ್ಲಿಂಗ್ ಥ್ರೂ ದ ಲೇಯರ್ಡ್ ನರೇಷನ್. ಸೊ ಸ್ಟೆಪ್ ಬೈ ಸ್ಟೆಪ್ ಏನಪ್ಪಾ ಅಂತಂದ್ರೆ ಅವರು ಒಂದು ಬರವಣಿಗೆ ಶೈಲಿಯನ್ನ ಹೋಗ್ತಾರ. ಅಂದ್ರ ಒಂಥರ ಕತೆ ಹೇಳೋ ತರನ ಅವ್ರು ಏನಪ್ಪಾ ಅಂತಂದ್ರೆ ನರೇಷನ್ ಇರ್ತದೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ನ ನೆಕ್ಸ್ಟ್ ನೋಡ್ರಿ, Rushdie often critiques political system and blind faith in authority, which is clearly reflected in the free radio. ಸೊ ರಶ್ದಿ ಏನಪ್ಪಾ ಅಂತಂದ್ರೆ ಪೊಲಿಟಿಕಲ್ ಸಿಸ್ಟಮ್ ನ ಬಗ್ಗೆ ಮಾತಾಡ್ತಾರ. ಆಮೇಲೆ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಒಳಗೂ ಕೂಡ ಅವ್ರು ಅದನ್ನ ಮಾತಾಡಿದಾರೆ. ಬ್ಲೈಂಡ್ ಫೇತ್ ಇನ್ ಅಥಾರಿಟಿ. ಬ್ಲೈಂಡ್ ಫೇತ್ ಅಂದ್ರೆ ಏನು ವಿಚಾರ ಮಾಡೋದನ್ನ ಏನಪ್ಪಾ ಅಂತಂದ್ರ ಕಣ್ಣ ಬಟ್ಟೆ ಕಟ್ಟಿ ಒಂದು ಅಥಾರಿಟಿ ಯಾರಾದ್ರ ಬಗ್ಗೆ ಅವರು ಒಂದಿಷ್ಟು ಮಂದಿ ಈಗ ಅಥಾರಿಟಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಪೊಲಿಟಿಷಿಯನ್ಸ್ ಬಗ್ಗೆ ನಮ್ಮ ಒಂದಿಷ್ಟು ಅಭಿಪ್ರಾಯಗಳು ಇರ್ತಾವ. ಕಣ್ಮುಚ್ಚೆ ಏನಪ್ಪಾ ಅಂದ್ರೆ ಅವ್ರು ಹೇಳಿದ್ದನ್ನೆಲ್ಲ ಒಪ್ಕೊಳ್ಳೋದು. ಸೊ ಬ್ಲೈಂಡ್ ಫೇತ್ ಇಟ್ಕೊಳ್ಳೋದು ಅಂತ ಹೇಳಿ ನಾವು ಕರಿತೀವಿ, ವಿಚ್ ಇಸ್ ಕ್ಲಿಯರ್ಲಿ ರಿಫ್ಲೆಕ್ಟೆಡ್ ಇನ್ ದ ಫ್ರೀ ರೇಡಿಯೋ. ಸೊ ಇದ ಒಂದು ವಿಷಯ, ಬ್ಲೈಂಡ್ ಫೇತ್ ಇನ್ ಅಥಾರಿಟಿ ಮತ್ತೆ ಪೊಲಿಟಿಕಲ್ ಸಿಸ್ಟಮ್ಗಳು ಹೆಂಗ್ ವರ್ಕ್ ಆಗ್ತಾವ ಅನ್ನೋದ್ರ ಬಗ್ಗೆನ ಈ ಒಂದು ಟಾಪಿಕ್ ನಮಗ ಹೇಳ್ಕೊಡ್ತೈತಿ. ಯಾವ್ದದು? ದ ಫ್ರೀ ರೇಡಿಯೋ ಅಂತ ಹೇಳಿ. ಬರ್ದಿದ್ ಯಾರಪ್ಪ ಅಂತಂದ್ರೆ ಸಲ್ಮಾನ್ ರಶ್ದಿ. ಎಕ್ಸಾಮ್ ಒಳಗೆ ನೀವು ಏನಪ್ಪಾ ಅಂತಂದ್ರೆ ಫೇಮಸ್ ವರ್ಕ್ಸ್ ಮೆನ್ಷನ್ ಮಾಡ್ರಿ, ಆಮೇಲೆ ಥೀಮ್ಸ್ ಗಳನ್ನ ಮೆನ್ಷನ್ ಮಾಡಿದ್ರ ಸಾಕು. ಇನ್ನ ಮೊದಲಿಗೆ ನೋಡ್ರಿ, ಅಬೌಟ್ ದ ಸ್ಟೋರಿ. ನಿಮ್ಗ ಸ್ಟೋರಿ ಎತ್ರ ಬಗ್ಗೆ ಐತಿ, ಏನ್ ಹೇಳ್ತೈತೆ ಅನ್ನೋದ್ರ ಬಗ್ಗೆ ನಾನ್ ನಿಮ್ಗ ಹೇಳ್ತೇನಂತ. ದಿಸ್ ಈಸ್ ಅ ಶಾರ್ಟ್ ಸ್ಟೋರಿ ಸೆಟ್ ಡ್ಯೂರಿಂಗ್ ಇಂಡಿಯಾಸ್ ಎಮರ್ಜೆನ್ಸಿ ಪೀರಿಯಡ್ ಅಂಡರ್ ಇಂದಿರಾ ಗಾಂಧಿ ವೆನ್ ಫೋರ್ಸ್ಡ್ ಸ್ಟೆರಿಲೈಸೇಷನ್ ಕ್ಯಾಂಪೇನ್ಸ್ ವೇರ್ ಕ್ಯಾರಿಡ್ ಔಟ್. ಸೊ ಈ ಒಂದು ಶಾರ್ಟ್ ಸ್ಟೋರಿ ಏನಪ್ಪಾ ಅಂತಂದ್ರ ಇಂಡಿಯಾದ ಎಮರ್ಜೆನ್ಸಿ ಪೀರಿಯಡ್ ಒಳಗ, ಸೊ ಎಮರ್ಜೆನ್ಸಿ ಪೀರಿಯಡ್ ಬಂದಿರ್ತೈತಿ. ಇಂದಿರಾ ಗಾಂಧಿ ಅವರು ಇದ್ದಾಗ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರ. ಸೊ ಈ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಯಾವ ಒಂದು ವಿಷಯದ ಮೇಲಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿ ಹೇಳ್ತಿದ್ಪ ಅಂತಂದ್ರೆ ಫೋರ್ಸ್ಡ್ ಸ್ಟೆರಿಲೈಸೇಷನ್, ನಿಷ್ಬಂಧೀಕರಣ ಅಂತ ಹೇಳಿ ಕರೀತಾರ. ಅಂದ್ರೆ ಮಕ್ಕಳಾಗಬಾರದು ಅಂತ ಹೇಳಿ ಆಪರೇಷನ್ ಮಾಡ್ತಿರ್ತಾರಲ್ಲ. ಸೊ ಆಪರೇಷನ್ ಈ ಒಂದು ಪರ್ಟಿಕ್ಯುಲರ್ ಎಮರ್ಜೆನ್ಸಿ ಟೈಮ್ದಾಗ ಬಹಳಷ್ಟು ನಡೆದಿರ್ತೈತಿ. ಅದು ಯಾವ ಪೀರಿಯಡ್ ಆಗಿರ್ತಪ್ಪ ಅಂತಂದ್ರೆ ಇಂದಿರಾ ಗಾಂಧಿ ಅವರ ಒಂದು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಆಗಿರ್ತಕ್ಕಂಥ. ಸೊ ಅದ ಒಂದು ಟಾಪಿಕ್ ಮೇಲೆನ ಐತ್ರಿ. ಸೊ ಇಲ್ಲಿ ದ ಸ್ಟೋರಿ ಇಸ್ ನರೇಟೆಡ್ ಬೈ ಅನ್ ಓಲ್ಡ್ ಶಾಪ್ ಕೀಪರ್. ಸೊ ಈ ಸ್ಟೋರಿ ಯಾರು ಹೇಳಿದಾರಪ್ಪ ಅಂತಂದ್ರೆ ಒಬ್ಬ ಶಾಪ್ ಕೀಪರ್ ಅಲ್ಲ, ಆಕ್ಚುಲಿ ಶಾಪ್ ಕೀಪರ್ ಅಲ್ಲ, ಇದು ಕರೆಕ್ಷನ್ ಆಗ್ಬೇಕ್ರಿ. ಇಟ್ ಈಸ್ ನಾಟ್ ಶಾಪ್ ಕೀಪರ್. ಒನ್ಸ್ ಅಗೇನ್ ಹೇಳತೀನಿ, ಇಟ್ ಈಸ್ ಸ್ಕೂಲ್ ಟೀಚರ್, ಸ್ಕೂಲ್ ಮಾಸ್ಟರ್. ಒಬ್ಬ ಸ್ಕೂಲ್ ಮಾಸ್ಟರ್ ಈ ಒಂದು ಟಾಪಿಕ್ ಅನ್ನ ಹೇಳಿದಾರ, ಈ ಒಂದು ನರೇಟರ್ ಅದಾರ. ಸೊ ಒಂದು ಕತೆ
ಈ ಸಲ್ಮಾನ್ ರಶ್ದಿ ಯಾರ ಮೂಲಕ ಹೇಳಿದಾರಪ್ಪ ಅಂತಂದ್ರ ಒಬ್ಬ ಟೀಚರ್ ಮೂಲಕ, ಓಲ್ಡ್ ಶಾಪ್ ಕೀಪರ್ ಅಂತ ಹೇಳಿ ತಪ್ಪಿ ಬರೆದಿದ್ದೇನೆ ಇಲ್ಲಿ, ನಾನು ನೋಡ್ಲಿಲ್ಲ, ಸೊ ಕರೆಕ್ಷನ್ ಇರ್ಲಿ. ಸೊ ಇದು ಯಾರು ಬರ್ದಾರಪ್ಪ ಅಂತಂದ್ರೆ, ಯಾರಿಂದ ಈ ಒಂದು ಸ್ಟೋರಿ ನರೇಟ್ ಆಗ್ತೈತೆ ಅಂದ್ರೆ, ಇಟ್ ಈಸ್ ವಿತ್ ಟೀಚರ್ ಅಂತ ಹೇಳಿ, ಹೂ ಟೆಲ್ಸ್ ಅಸ್ ಅಬೌಟ್ ಅ ಯಂಗ್ ಮ್ಯಾನ್ ನೇಮ್ಡ್ ರಮಾನಿ whose life becomes a tragic example of blind dreams and political manipulation. ಸೊ ಈ ಒಂದು ಈ ರಮಾನಿ ಅಂತ ಹೇಳಿ ಇಲ್ಲಿ ಮೇನ್ ಕ್ಯಾರೆಕ್ಟರ್ ರೀ. ಸೊ ಇದನ್ನ ಹೇಳಿದಾರ್ರಿ ಸ್ಕೂಲ್ ಟೀಚರ್ ಅಂತ ಹೇಳಿ ನೀವು ನೆನಪಿಟ್ಕೊಳ್ಬೇಕಾಗ್ತತಿ. ಸೊ ಸ್ಕೂಲ್ ಟೀಚರ್, ಇದು ಓಲ್ಡ್ ಶಾಪ್ ಕೀಪರ್ ಅಲ್ಲ. ಮುಂದೆ ನಿಮ್ಗೆಲ್ಲ ಸ್ಕೂಲ್ ಟೀಚರ್ ಬಗ್ಗೆ ಬರ್ಸಿದ್ದೇನೆ ಕ್ಯಾರೆಕ್ಟರ್ಸ್ ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರ. ಸೊ ಮೊದಲನೇದಾಗಿ ಈ ವಿಡಿಯೋ ನೀವು ಏನೆಲ್ಲ ನೋಡ್ತೀರ ಅಂದ್ರೆ ಅಬೌಟ್ ದಿ ಆಥರ್ ಆಗಿರ್ಬೋದು, ಆಮೇಲೆ ಇನ್ನೂ ಒಂದು ಟಾಪಿಕ್ ಏನಪ್ಪಾ ಅಂತಂದ್ರೆ ಶಾರ್ಟ್ ಸ್ಟೋರಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಸಮರಿ ಡೀಟೇಲ್ ಆಗಿ ಸಮರಿ ಕೊಟ್ಟಿದ್ದೀನಿ, ಪ್ಯಾರಾಗ್ರಾಫ್ ವೈಸ್ ಸಮರಿ ಕೊಟ್ಟಿದ್ದೀನಿ. ಅದಾದ ನಂತರ ಏನಪ್ಪಾ ಅಂತಂದ್ರ 1 marks ವಿತ್ ಆನ್ಸರ್ಸ್ ಕೊಟ್ಟಿದ್ದೀನಿ. 1 marks ಯಾವ ಪ್ರೊಬಾಬಿಲಿ ಕ್ವಶನ್ಸ್ ಬರ್ತಾವ ಅಂತ ಹೇಳಿ, 5 marks ಆಮೇಲೆ 10 marks ಕ್ವಶನ್ಸ್ ಕೂಡ ನಿಮ್ಗೆ ಕೊಟ್ಟಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ ಅಂತ ಹೇಳಿ ಅನ್ಕೊಂಡಿದ್ದೇನೆ ನಾನು. ಸೊ ಇಲ್ಲಿ ಈ ಒಂದು ಟಾಪಿಕ್ ಎದ್ರ ಬಗ್ಗೆ ಹೇಳ್ತಿದ್ದಪ್ಪ ಅಂತಂದ್ರ ಎಕ್ಸಾಂಪಲ್ ಆಫ್ ಬ್ಲೈಂಡ್ ಡ್ರೀಮ್ಸ್. ಸೊ ಏನು ವಿಚಾರ ಮಾಡಲ್ಲ, ಸುಮ್ಮ ಕನಸುಗಳನ್ನ ಕಾಣೋದು. ಆಮೇಲೆ ಅದ್ರ ಜೊತೆಗೇನೆ ಏನಪ್ಪಾ ಅಂತಂದ್ರೆ ಪೊಲಿಟಿಕಲ್ ಮ್ಯಾನಿಪುಲೇಷನ್ಸ್, ಹೆಂಗ ಒಂದು ರಾಜಕೀಯ ತಮ್ಮ ಒಂದಿಷ್ಟು ಆಮಿಷಗಳನ್ನ ಹೊಂದಿರ್ತೈತಿ. ಏನೋ ನಾನು ಇದನ್ನ ಕೊಡ್ತೇನೆ, ಗೌರ್ಮೆಂಟ್ ಅದನ್ನ ಕೊಡ್ತೀನಿ ಅಂತ ಹೇಳಿರ್ತಾರ, ಫ್ರೀ ಆಗಿ ಇದನ್ನ ಕೊಡ್ತೀನಿ ಅಂತ ಹೇಳ್ತಿರ್ತಾರ. ಸೊ ಅದನ್ನ ಕೊಡ್ಲಿಲ್ಲಪ್ಪ ಅಂತಂದ್ರೆ ಮನುಷ್ಯ ಹೆಂಗ್ ಚೂರ್ ಆಗ್ತಾನ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ನಮ್ಗ ಹೇಳ್ಕೊಡ್ತೈತಿ. ಸೊ ಈ ಒಂದು ಟಾಪಿಕ್ ಒಳಗ ಫ್ರೀ ರೇಡಿಯೋ ಎದಕ್ ಅಂತ ಹೇಳಿ ನಿಮ್ಗೆ ಹೇಳ್ತೇನೆ ಅಂತ ನಾನು. ಸೊ ಈ ಒಂದು ಕಂಪ್ಲೀಟ್ ಟಾಪಿಕ್ ಫ್ರೀ ರೇಡಿಯೋ ಮೇಲೆ ಐತಿ, ಆಮೇಲೆ ರಮಾನಿ ಅನ್ನೋ ಒಂದು ಕ್ಯಾರೆಕ್ಟರ್ ಮೇಲೆ ಐತ್ರಿ. ಓಕೆ, ಸೊ ರಮಣಿ ಅಂತ ಹೇಳಿ ಪ್ರೊನೌನ್ಸಿಯೇಷನ್ ಮಾಡ್ತಾರೋ ಅಥವಾ ರಮಾಣಿ ಅಂತ ಹೇಳಿ ಮಾಡ್ತಾರೆ, ಡಿಪೆಂಡ್ಸ್ ಅಪಾನ್ ಯು. ಸೊ ರಮಾನಿ ಮೊದಲನಾಗಿ ಡೀಟೇಲ್ ಕ್ಯಾರೆಕ್ಟರ್ ಅನಾಲಿಸಿಸ್ ಇವ್ ಎಂತವ ಹೆಂಗಿದ್ ಹೇಳಿ. ಇವ ರಮಾನಿ ಅಂದ್ರ ಬಹಳ ಯಂಗ್ ಇದಾನ, ಇನ್ನೋಸೆಂಟ್ ಇದಾನ, ಆಮೇಲೆ ಡ್ರೀಮರ್ ಇದಾನ, ಕನಸುಗಳನ್ನ ಕಾಣ್ತಾನ, ಹಗಲು ಕನಸು ಕಾಣ್ತಾನ್ರಿ, ಕನಸು ಅಷ್ಟೇ ಅಲ್ಲ ಹಗಲು ಕನಸನ್ನ ಕಾಣುವಂತವ, ಮತ್ ಬಹಳ ಮುಗ್ಧ ಇನ್ನೋಸೆಂಟ್ ಇರ್ತಾನವ. ಆಮೇಲೆ ಈಸಿಲಿ ಇನ್ಫ್ಲೂಯೆನ್ಸ್ಡ್, ಯಾರಾದ್ರೂ ಏನಾದ್ರು ಹೇಳಿದ್ರಪ್ಪ ಅಂತಂದ್ರ ಅದನ್ನ ಬಹಳ ಈಸಿಲಿ ಒಪ್ಕೊಂತಾನ, ಇನ್ಫ್ಲೂಯೆನ್ಸ್ ಮಾಡ್ತಾರ. ನಿಮ್ಗ ಸುಳ್ಳು ಆಮಿಷಗಳನ್ನ ಏನಾದ್ರು ಕೊಟ್ಟಿದ್ರಪ್ಪ ಅಂತಂದ್ರ ಅದ್ರ ಮೇಲೆ ಒಪ್ಕೊಂಡ ಹೂ ಅಂತ ಹೇಳಿ ಇರ್ತಾನವ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಿಂಬಲ್ ಆಫ್ ಕಾಮನ್ ಪೀಪಲ್ ಎಕ್ಸ್ಪ್ಲಾಯ್ಟೆಡ್ ಬೈ ಪವರ್. ಸೊ ಇಲ್ಲಿ ಇವ್ ಯಾರನ್ನ ರೀಪ್ರೆಸೆಂಟ್ ಮಾಡ್ತಾನಂತಪ್ಪ ಅಂತಂದ್ರ ಒಬ್ಬ ಕಾಮನ್ ಪೀಪಲ್ ಇರ್ತಾರ ನೋಡ್ರಿ, ಸಾಮಾನ್ಯ ನಾಗರಿಕರು ಹೆಂಗಿರ್ತಾರೋ ಅವ್ರಿಗೆ ಹೆಂಗ ಈ ಪೊಲಿಟಿಕ್ಸ್ ಅನ್ನೋದು ಹೆಂಗ್ ಇನ್ಫ್ಲೂಯೆನ್ಸ್ ಮಾಡ್ತೈತಿ, ಅವ್ರ ಮೈಂಡ್ ಸೆಟ್ ಹೆಂಗ್ ಚೇಂಜ್ ಮಾಡ್ತೈತಿ, ಅಥವಾ ತಮ್ಮ ಕಡೆ ಹೆಂಗ್ ಸರಿತೈತಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ನಮ್ಗೆ ಹೇಳ್ತೈತಿ. ಸೊ ಈ ಟ್ರಾಜಿಡಿ, ಸೊ ಅವನ ಒಂದು ದುರಂತ, ಬಿಲೀವಿಂಗ್ ಇನ್ ಫಾಲ್ಸ್ ಹೋಪ್. ಸೊ ಸುಮ್ಮನೆ ಏನೋ ಒಂದು ಅನಿಸಿಕೆಗಳನ್ನ ಇಟ್ಕೊಂಡ್ ಕೊಟ್ಟಿರ್ತಾನ, ಕನಸುಗಳನ್ನ ಕಂಡಿರ್ತಾನ, ನನಗೆ ಅದ್ ಸಿಗ್ತೈತಿ ಇದ್ ಸಿಗ್ತೈತಿ ಅಂತ ಹೇಳಿ. ಸೊ ಅದ್ ಏನೋ ನಿಮ್ಗೆ ಟಾಪಿಕ್ ಒಳಗೆ ಹೋಗ್ತಾ ಹೇಳ್ತಾರಂತ. ಸೊ ಈ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ ಸುಮ್ಮ ಹೋಪ್ಸ್ ಇಟ್ಕೊಂಡ್ ಕೊಟ್ಟಿರ್ತಾನ ಅದ್ರ ಮೇಲೆ, ಅದ ಒಂದು ಅವ್ನ ಏನಪ್ಪಾ ಅಂದ್ರೆ ದುರಂತ ಆಗಿ ಬಿಡ್ತೈತಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಯಾವ್ದಂದ್ರೆ ಇಲ್ಲಿ ದ ವಿಡೋ ಅಂತ ಹೇಳಿ. ಸೊ ವಿಡೋ ಅಂದ್ರ ನಿಮ್ಗೆ ಸಾಮಾನ್ಯ ಭಾಷೆ ಒಳಗೆ ಹೇಳ್ಬೇಕಂದ್ರ ಗಂಡ ಸತ್ತಕ್ಕೆ ಅಂತ ಹೇಳ್ಬೋದು ನಾವು. ಸೊ ಗಂಡ ಇರ್ಲಾರ್ದಕ್ಕಿ ಗಂಡ ಸತ್ತಕ್ಕೆ ಅಂತ ಹೇಳಿ. ಸೊ ಈಕಿ ವಿಡಿಯೋ ಹೆಂಗಿರ್ತಾಳ, ಓಲ್ಡರ್ ಡಾಮಿನೇಟಿಂಗ್ ಪರ್ಸನಾಲಿಟಿ. ಸೊ ಈಕಿ ಏನ್ ಮಾಡ್ತಾಳ ಅಂದ್ರೆ ಡಾಮಿನೇಟಿಂಗ್ ಪರ್ಸನಾಲಿಟಿ ಐತಿ, ಯಾರಾದ್ರ ಮೇಲೆ ಏನಪ್ಪಾ ಅಂದ್ರೆ ದಬ್ಬಾಳಿಕೆ ನಡೆಸುವಂತ ಒಂದು ಕ್ಯಾರೆಕ್ಟರ್ ಯಾರ್ದಿಲ್ಲಿ ದ ವಿಡೋದ. ಆಮೇಲೆ ಈ ಯಂಗ್ ರಮಾಣಿ ಅಲ್ಲ, ಅವನಕಿಂತ ವಯಸ್ಸದಕ್ಕೆ ಯಾರಿರ್ತಾಳ ಈ ವಿಡಿಯೋ ಇರ್ತಾಳ. ಆಮೇಲೆ ಏನ್ ಮಾಡ್ತಾಳಪ್ಪ ಅಂದ್ರೆ ಯೂಸಸ್ ರಮಾನಿ ಫಾರ್ ಹರ್ ಬೆನಿಫಿಟ್. ಸೊ ರಮಾನಿನ ತನ್ನ ಸ್ವಂತ ಒಂದು ಕೆಲಸಗಳಿಗೆ ಅವನ್ನ ಯೂಸ್ ಮಾಡ್ಕೊಂತಿರ್ತಾಳ. ರೀಪ್ರೆಸೆಂಟ್ಸ್ ಮಾರಲ್ ಕರಪ್ಷನ್ ಅಂಡ್ ಮ್ಯಾನಿಪುಲೇಷನ್. ಸೊ ಈಕಿ ಏನ ರೀಪ್ರೆಸೆಂಟ್ ಮಾಡ್ತಾಳಪ್ಪ ಅಂತಂದ್ರ ಕರಪ್ಷನ್ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಆಮೇಲೆ ಮ್ಯಾನಿಪುಲೇಟ್, ಮನುಷ್ಯನ ಹೆಂಗ ಏನಪ್ಪಾ ಮೂರ್ಖರನ್ನಾಗಿ ಮಾಡ್ಬೋದು, ಹೆಂಗ್ ಮ್ಯಾನಿಪುಲೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ನೋಡ ನಾವು ಕಲಿಬಹುದು. ಓಕೆ, ಸೊ ಇಲ್ಲಿ ರಿಕ್ಷಾ ಡ್ರೈವರ್ ಇದಾನ, ಅವನ ಬಗ್ಗೆ ತೋರಿಸಿದ್ರೆ ನಿಮ್ಗೆ ಫೋಟೋಸ್ ಅನ್ನ. ಇನ್ನ ನರೇಟರ್ ಯಾರು ನೋಡ್ರಿ, ರಿಟೈರ್ಡ್ ಟೀಚರ್ ಅಂಡ್ ಅ ಫ್ರೆಂಡ್ ಆಫ್ ರಮಾನಿಸ್ ಫ್ಯಾಮಿಲಿ ಹೂ ಅಟೆಂಪ್ಟ್ಸ್ ಟು ಗೈಡ್ ಹಿಮ್. ಸೊ ಒಬ್ಬ ರಿಟೈರ್ಡ್ ಟೀಚರ್ ಇರ್ತಾರ ಅವ್ರ, ಆಮೇಲೆ ರಮಾನಿನ ತಂದೆಯ ಫ್ರೆಂಡ್ ಆಗಿರ್ತಾರ, ಆಮೇಲೆ ರಮಾನಿನ ಒಂದು ಫ್ಯಾಮಿಲಿ ಚಲೋ ಉಳಿಬೇಕಂತ ಹೇಳಿ ಆಸೆ ಇರ್ತೈತಿ ಯಾರಿಗಪ್ಪ ಟೀಚರ್. ಸೊ ಅವ ಅದನ್ನ ಹೇಳ್ತಿರ್ತಾನ್ರಿ. He is an unreliable narrator who often acts as a gatekeeper of conventional morality. He expresses concern over Ramani's choices and strongly disapproves of his relationship with the thief's widow. ಸೊ ಇಲ್ಲಿ ಏನಪ್ಪಾ ಅಂತಂದ್ರ ಈ ನರೇಟರ್ ಯಾರಿದಾರಲ್ಲ, ನರೇಟರ್ ಹೆಂಗಿರ್ತಾನಪ್ಪ ಅಂತಂದ್ರ ಅವ ಗೈಡ್ ಮಾಡ್ತಿರ್ತಾನ, ಅವ್ನ್ ಹೇಳ್ಕೊಂತಿರ್ತಾನ ನೀ ಏನ್ ಮಾಡೋದ್ ತಪ್ಪ ಕೆಲಸ ಮಾಡತಿ, ಈ ವಿಡೋನ ಮದ್ವಿ ಆಗ್ಬೇಡ. ಆಮೇಲೆ ಒಂದು ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಗೇಟ್ ಕೀಪರ್ ಇದ್ದಂಗ. ಎದ್ರ ಗೇಟ್ ಕೀಪರ್ ಅಂದ್ರ ಮೊರಾಲಿಟಿ, ನೈತಿಕತೆನೆ ಹೇಳ್ಕೊಡ್ತಿರ್ತಾನವ, ನೈತಿಕವಾಗಿರು, ಒಳ್ಳೆ ರೀತಿಯಿಂದ ಬೆಳಿ ಅಂತ ಹೇಳಿ ಹೇಳ್ಕೊಡ್ತಿರ್ತಾನ. ಯಾರಪ್ಪ ಅಂತಂದ್ರೆ ಈ ಸ್ಕೂಲ್ ಟೀಚರ್, ಅದನ್ನ ಇವ ಕೇಳ್ತಿರಂಗಿಲ್ಲ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಹಿ ಎಕ್ಸ್ಪ್ರೆಸಸ್ ಕನ್ಸರ್ನ್ ಓವರ್ ರಮಾನಿ ಚಾಯ್ಸ್ ಅಂಡ್ ಸ್ಟ್ರಾಂಗ್ಲಿ ಡಿಸ್ಅಪ್ರೂವ್ಸ್ ಆಫ್ ಹೀಸ್ ರಿಲೇಶನ್ಶಿಪ್ ವಿತ್ ದ ಥೀಪ್ಸ್ ವಿಡೋ. ಸೊ ಇಲ್ಲಿ ಥೀಫ್ ಈ ವಿಡೋ ಏನಿದಾಳ ಅಂತ ಹೇಳಿದ್ನ ನಿಮ್ಗ, ಗಂಡ ಸತ್ತಕ್ಕೆ ಇದಂತಂದ ಹೇಳಿದ್ನಲ್ಲ. ಸೊ ಅವಳು ಹೆಂಗಿರ್ತಾಳಪ್ಪ ಅಂತಂದ್ರೆ ಒಬ್ಬ
ಥೀಫ್ ಒಬ್ಬ ಕಳ್ಳನ ಹೆಂಡತಿ ಆಗಿರ್ತಾಳ. ಆಮೇಲೆ ಈ ಟೀಚರ್ ಏನ ರಿಪ್ರೆಸೆಂಟ್ ಮಾಡ್ತಾರ ಅಂದ್ರೆ ಸೊಸೈಟಿ ವಾಯ್ಸ್. ಸೊಸೈಟೀಸ್ ವಾಯ್ಸ್ ಅಂದ್ರ ಒಂದು ಸಮಾಜದ ಒಂದು ಮಾತಿದ್ದಂಗ, ಸಮಾಜದ ಒಂದಿಷ್ಟ ಅನಿಸಿಕೆಗಳು ಹೇಳ್ತಿರ್ತಾರಲ್ಲ ಅವ್ರ ಜೊತೆಗೆ. ಆಮೇಲೆ ಮಾರಲ್ ಜಜ್ಮೆಂಟ್ ಕೊಡ್ತಿರ್ತಾನವ. ನೆಕ್ಸ್ಟ್ ನೋಡ್ರಿ, ಬಟ್ ಆಲ್ಸೋ ಪ್ಯಾಸಿವ್, ಹಿ ಡಸ್ ನಾಟ್ ಸ್ಟಾಪ್ ರಮಾನಿ. ಇಷ್ಟೆಲ್ಲ ರಮಾನಿಗೆ ಹೇಳ್ತಿರ್ತಾನ ಅಷ್ಟೇ, ಅದು ಮಾಡೋ ತಪ್ಪ, ಅದ ಬುದ್ಧಿ ಮಾತು ಹೇಳ್ತಿರ್ತಾನ, ಆದ್ರೆ ಯಾವಾಗೂ ಫೋರ್ಸ್ ಮಾಡಿ ತಡ್ಯಾಕ ಹೋಗಂಗಿಲ್ಲ. ಸೊ ಇದಿಷ್ಟು ಕ್ಯಾರೆಕ್ಟರ್ಸ್ ಗಳ್ರಿ. ಆಮೇಲೆ ಈಗ ನಿಮ್ಗೆ ಫುಲ್ ಡೀಟೇಲ್ಡ್ ಸಮರಿ ಹೇಳೋಕ್ಕಿಂತ ಮುಂಚೆ ಮೈ ಡಿಯರ್ ಸ್ಟೂಡೆಂಟ್ಸ್, ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಯೂಟ್ಯೂಬ್ ಚಾನಲ್ ಅಜಿತ್ ಕರಿಗಾರಿಗೆ, ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಜೊತೆಗೆ, ಆಮೇಲೆ ಹಂಗ ಲೈಕ್ ಕೊಡೋಣ ಮರ್ಯಾಕ್ ಹೋಗ್ಬೇಡ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಈ ವಿಡಿಯೋ ಹೆಂಗ್ ಅನ್ಸುತ್ತೆ ನೋಡಿ. ಸೊ ನಾವು ಲೆಟ್ ಮಿ ಸ್ಟಾರ್ಟ್ ವಿತ್ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಫ್ ದ ಸ್ಟೋರಿ. ಪ್ಯಾರಾಗ್ರಾಫ್ 1, ನರೇಟರ್ ಅಂಡ್ ದ ಬ್ಯಾಕ್ ಗ್ರೌಂಡ್. ಸೊ ನರೇಟರ್ ಯಾರು ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗೈತಿ, ಒಬ್ಬ ಓಲ್ಡ್ ಟೀಚರ್ ಅಂತ ಹೇಳಿ ಆಗಿರ್ತೈತಿ. ಸೊ ಅವರೇ ನರೇಟರ್ ರೀ. ಕಥೆನ ಹೇಳಿದ್ರೆ ಯಾರು, ಕಥೆ ಹೇಳೋರ್ಗ ನರೇಟರ್ ಅಂತ ಹೇಳಿ ಕರಿತೀವಿ ನಾವು. ಆಮೇಲೆ ಅವನ ಬ್ಯಾಕ್ ಗ್ರೌಂಡ್, ಈ ಒಂದು ಸ್ಟೋರಿ ಬ್ಯಾಕ್ ಗ್ರೌಂಡ್ ಏನೈತೆ ಅನ್ನೋದು. The story is narrated by a retired school teacher who speaks in highly opinionated and judgmental tone. ಸೊ ಈ ಒಂದು ಸ್ಟೋರಿ ಯಾರು ಹೇಳಿದಾರ, ಸ್ಕೂಲ್ ಟೀಚರ್ ಹೇಳಿದಾರ ಅಂತ ಹೇಳಿ ನೋಡಿದ್ರಿ ನೀವು. ಆಮೇಲೆ ಒಪಿನಿಯೇಟೆಡ್ ಅಂದ್ರ ಒಂದಿಷ್ಟ ಒಪಿನಿಯನ್ಸ್ ಕೊಡ್ತಕ್ಕಂಥವ, ಒಂದಿಷ್ಟು ಉಪದೇಶಗಳನ್ನ ಹೇಳುವಂತ ವ್ಯಕ್ತಿ ಆಗಿರ್ತಾನ. ಆಮೇಲೆ ಜಜ್ಮೆಂಟ್ ಮಾಡ್ತಿರ್ತಾನ, ನೀ ಮಾಡೋದು ಸರಿಯಲ್ಲ, ಹಂಗ ಹಿಂಗ, ಇವ ಹಿಂಗ, ಅಕ್ಕಿ ಹಿಂಗ ಅಂತ ಹೇಳಿ ಒಂದು ಜಜ್ಮೆಂಟ್ ಮಾಡ್ತಿರ್ತಾರಲ್ಲ. ಸೊ ಒಂದು ಜಜ್ಮೆಂಟಲ್ ಟೋನ್ ಒಳಗ ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿ ಹೇಳ್ತಾನವ. He presents himself as a morally superior and believes he understands what is right and what is wrong ಅಂತ ಹೇಳಿ. ಸೊ ಇಲ್ಲಿ ಈ ವ್ಯಕ್ತಿ ಸ್ಕೂಲ್ ಟೀಚರ್ ಅವ ಏನ್ ತೋರ್ಸ್ಕೊಡ್ತಿರ್ತಾನಪ್ಪ ಅಂತಂದ್ರ, ಅವ ಮಾರಲಿ ನೈತಿಕವಾಗಿ ಎಲ್ಲಕ್ಕಿಂತ ಉನ್ನತವಾದಂತ ವ್ಯಕ್ತಿ ಅದಾನ. ಆಮೇಲೆ ಅವಂಗ ತಿಳುವಳಿಕೆ ಐತಿ, ಯಾವ್ದು ಕರೆಕ್ಟ್ ಐತಿ, ಯಾವ ತಪ್ಪೈತಿ ಅನ್ನೋದು ಒಂದು ತಿಳುವಳಿಕೆ ಇಟ್ಕೊಂಡು ಹೋಗ್ತಕ್ಕಂತ ಮನುಷ್ಯ ತಂತಾನ ಅನ್ಕೊಂಡಿರ್ತಾನವ. ನನಗೆ ಎಲ್ಲದ್ರ ಬಗ್ಗೆ ವಿಚಾರಗಳದಾವ, ಎಲ್ಲದ್ರ ಬಗ್ಗೆ ನಾ ತಿಳ್ಕೊಂಡಿದ್ದೇನೆ ಅಂತ ಹೇಳಿ ಅವ ಹೇಳ್ತಿರ್ತಾನ. ನೆಕ್ಸ್ಟ್ ನೋಡ್ರಿ, his narration is shaped by bias, especially towards Ramani and the widow. ಸೊ ಅವನ ಒಂದು ನರೇಷನ್ ಹೆಂಗಪ್ಪ ಅಂತಂದ್ರ ಆಸ್ ಇಫ್ ಒಂಥರ ಏನು ಬಯಾಸ್ಡ್ ಐತಿ. ಬಯಾಸ್ಡ್ ಅಂದ್ರ ನೋಡ್ರಿ ನೀವು, ಬಯಾಸ್ಡ್ ಅಂದ್ರೆ ದ್ವಂದ್ವ ಅಂತ ಹೇಳಿ ಅನ್ಬೋದು ನಾವು. ಒಂದ್ ರೀತಿ ನಾವು ಕನ್ಫ್ಯೂಷನ್ ಅನ್ನಂಗಿಲ್ಲ. ಅವ್ ಹೇಳ್ತಿರ್ತಾನೆ ರಮಾನಿ ನೀ ಇದು ಮಾಡೋ ತಪ್ಪೈತಿ ಅಂತ ಹೇಳಿ, ಆದ್ರೆ ಯಾವಾಗೂ ತಡ್ಯಾಕ ಹೋಗಲ್ಲ, ಇದಕ್ಕ ಬಯಾಸ್ಡ್ ಅಂತ ಹೇಳ್ತಿರ್ತಾರ. Next ನೋಡ್ರಿ, he claims a personal connection to Ramani's family which gives him a sense of authority in interfering Ramani's life. ಸೊ ರಮಾನಿ ಏನಪ್ಪಾ ಅದನ್ನ ಒಂದು ಪರ್ಸನಲ್ ಕನೆಕ್ಷನ್ ಮಾಡ್ಕೊಂಡಿರ್ತಾನ. ಈ ರಮಾನಿ ಅಲ್ಲ, ಟೀಚರ್ ಇದ್ದವ ಈ ರಮಾನಿ ಫ್ಯಾಮಿಲಿ ಜೊತೆಗೆ ಒಂಥರ ಪರ್ಸನಲ್ ಕನೆಕ್ಷನ್ ಇರ್ತೈತಿ. ಯಾಕಪ್ಪ ಅಂತಂದ್ರೆ ಇವ ಸ್ಕೂಲ್ ಟೀಚರ್, ಆಮೇಲೆ ರಮಾನಿನ ತಂದೆ ಮತ್ತೆ ಅವ ಇಬ್ರು ಮಂದಿ ಫ್ರೆಂಡ್ಸ್ ಇರ್ತಾರ ಅಂತ ಹೇಳ್ಬೋದು ನಾವು. ಇಬ್ರು ಮಂದಿ ಒಬ್ರಿಗೊಬ್ರು ಪರಿಚಯ ಇರ್ತೈತಿ. ಅದಕ್ಕೆ ಅವ ರಮಾನಿಗೆ ಆಲ್ಮೋಸ್ಟ್ ಅಲ್ಲಿ ಬುದ್ಧಿ ಮಾತನ್ನ ಹೇಳಕ್ ಬರ್ತಿರ್ತಾನ. which gives him a sense of authority in interfering Ramani's life. ರಮಾನಿಗೆ ಏನಾದ್ರೂ ಕೂಡ ಅವ್ ಇಂಟರ್ಫಿಯರ್ ಮಾಡಿ ಬುದ್ಧಿ ಮಾತನ್ನ ಹೇಳ್ತಕ್ಕಂಥ ವ್ಯಕ್ತಿ ಆಗಿರ್ತಾನ. However, his tone often reveals more about his own mindset than about objective truth. ಸೊ ಯಾವಾಗ್ಲೂ ಏನಪ್ಪಾ ಅಂದ್ರೆ ತನ್ನ ಒಂದು ಸ್ವಂತ ವಿಚಾರಗಳು ಇರ್ತಾವ, ತನ್ನಂತೇನೆ ಎಲ್ಲ ನಡಿಬೇಕು ಅನ್ನೋದು ಯಾರ ತಲೆಗಿರ್ತದ್ರಿ, ಈ ಸ್ಕೂಲ್ ಟೀಚರ್ ತಲೆಗಿರ್ತೈತಿ. ಆಮೇಲೆ ಒಂದಿರ್ತಂದ ಆಬ್ಜೆಕ್ಟಿವ್ ಟ್ರೂತ್ ಅನ್ನು ಕೂಡ ನಾವ್ ಹೇಳ್ಬೋದು. ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಫಸ್ಟ್ ಪ್ಯಾರಾಗ್ರಾಫ್ ಆಮೇಲೆ ಈ ಟಾಪಿಕ್ ನ ಒಂದು ಬ್ಯಾಕ್ ಗ್ರೌಂಡ್ ನಿಮ್ಗೆ ಗೊತ್ತಾಗಿತ್ತು ಅಂದ್ರೆ ಶೇರ್, ಸಬ್ಸ್ಕ್ರೈಬ್, ಲೈಕ್, ಹಂಗ ಕಮೆಂಟ್ ಮಾಡಿ ತಿಳಿಸಿ ನನಗ. ಇನ್ನ ಪ್ಯಾರಾಗ್ರಾಫ್ ನಂಬರ್ 2 ನೋಡ್ರಿ, ಇಂಟ್ರೊಡಕ್ಷನ್ ಆಫ್ ರಮಾನಿ ಅಂತ ಹೇಳಿ. ಈ ಒಂದು ನೆಕ್ಸ್ಟ್ ಪಾರ್ಟ್ ಒಳಗೆ ಏನ್ ಹೇಳ್ಕೊಡ್ತಾರಪ್ಪ ಅಂತಂದ್ರ ರಮಾನಿನ ಹೆಂಗ್ ಇಂಟ್ರೊಡ್ಯೂಸ್ ಮಾಡ್ತಾರ. ಇನ್ನ ಎಕ್ಸಾಮ್ ಯಾವ ರೀತಿ ಬರೀಬೇಕು, ನಿಮ್ ಹಿಂಗ್ ಪಾಯಿಂಟ್ ವೈಸ್ ಬರಕ್ ಹೋಗ್ಬೇಡ್ರಿ, ನಿಮ್ಗೆ ಈಸಿಲಿ ತಿಳಿಬೇಕಂತ ಹೇಳಿ ಹಿಂಗ ನಾ ಪಾಯಿಂಟ್ ವೈಸ್ ಮಾಡಿದ್ದೇನೆ ಅದನ್ನ. ಅಂದ್ರೆ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೋರಿನ ಹೇಳ್ಕೊತ ಹೊಂಟೇನಿ. ಪ್ಯಾರಾಗ್ರಾಫ್ 2 ಇಂಟ್ರೊಡಕ್ಷನ್ ಆಫ್ ರಮಾನಿ ಅಂತ ಹೇಳಿ ಹಿಂಗ್ ಬರಕ್ ಹೋಗ್ಬೇಡ್ರಿ. ಆಲ್ಮೋಸ್ಟ್ ಆಲ್ ನೀವು ಜಸ್ಟ್ ನಾರ್ಮಲ್ ಆಗಿ ನಾ ಹೇಳಿದ ಕೂಡ ನಿಮ್ಗೆ ಏನ್ ಸ್ಟೋರಿ ತಿಳಿದಿದ್ದಲ್ಲ ಅದರಷ್ಟು ಎಕ್ಸ್ಪ್ಲೇನ್ ಮಾಡ್ರೆ ಬರೆದ್ರ ಸಾಕು. ಓಕೆ, 5 ಮಾರ್ಕ್ಸ್ ಗೆ ಆಲ್ಮೋಸ್ಟ್ ನಾ ಈಗೇನ್ ಹೇಳ್ತಲ್ಲ ಸ್ಟೋರಿನ 1-1.5 ಪೇಜ್ ಬರೆದ್ರೆ ನೀವು ಸಾಕ್ರಿ. ಆಮೇಲೆ 10 ಮಾರ್ಕ್ಸ್ ಅಕಸ್ಮಾತ್ ಕೇಳಿದ್ರಿ ಅಂದ್ರ 3.5 ಪೇಜ್ ಬರಲೇಬೇಕಾಗ್ತತಿ. ಸೊ ದಟ್ ಯು ಕ್ಯಾನ್ ಸ್ಕೋರ್ ವೆಲ್. ನಿಮ್ಗ ಸ್ಕೋರ್ ಚಲೋ ಆಗ್ಬೇಕಪ್ಪ ಅಂತಂದ್ರ ಅಷ್ಟ ಬರೀರಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಕ್ ಹೋಗ್ಬೇಡ್ರಿ. ಹ್ಯಾಂಡ್ ರೈಟಿಂಗ್ ಸುದ್ದಿರ್ಲಿ ಎಕ್ಸಾಮ್ ಒಳಗ. ಇನ್ನೇನ್ ಎಕ್ಸಾಮ್ ಒಂದ್ ತಿಂಗಳೊಳಗ ಬರ್ತಾವ. ನೆಕ್ಸ್ಟ್ ನೋಡ್ರಿ, ರಮಾನಿ ಈಸ್ ಅ ಯಂಗ್ ಹ್ಯಾಂಡ್ಸಮ್ ರಿಕ್ಷಾ ಪುಲ್ಲರ್ ಹೂ ಇನ್ಹೆರಿಟೆಡ್ ಹೀಸ್ ವೆಹಿಕಲ್ ಫ್ರಮ್ ಹೀಸ್ ಫಾದರ್. ಸೊ ರವಾನಿ ಎಂತ ವ್ಯಕ್ತಿ ಇಪ್ಪ ಅಂತಂದ್ರ ಒಬ್ಬ ಬಹಳ ಯಂಗ್ ಇರ್ತಾನ, ಆಮೇಲೆ ಬಹಳ ಹ್ಯಾಂಡ್ಸಮ್ ಇರ್ತಾನ್ರಿ ಅವ. ಒಬ್ಬ ರಿಕ್ಷಾ ಪುಲ್ಲರ್. ಇದಾಗ ನಿಮ್ಗೆ ವಿಡಿಯೋ ತೋರಿಸಿದ್ ನಾನು ಒಂದಿಷ್ಟು ಫೋಟೋ ತೋರಿಸಿದಲ್ಲಿ ಸೈಕಲ್ ಇರ್ತಿರ್ಲಿಲ್ಲ, ಆದ್ರೆ ರಿಕ್ಷಾ ಫುಲ್ ಮಾಡ್ತಿರ್ತಾನೆ. ರಿಕ್ಷಾ ಮೊದಲಿನ ಜನ ನೋಡಿರ್ಬೋದು ನೀವು, ವಿಡಿಯೋಸ್ ನೋಡಿರ್ಬೇಕಾದ್ರೆ ಯೂಟ್ಯೂಬ್ ಒಳಗ ಅಥವಾ ಫೋಟೋ ನೋಡ್ರಿ ರಿಕ್ಷಾ ಪುಲ್ಲರ್ ಹೆಂಗಿರ್ತಾರ ಅಂತ ಹೇಳಿ. ಒಂದ್ ರಿಕ್ಷಾ ಇರ್ತೈತಿ. ಇಲ್ಲಿ ಮೊದಲ ಫೋಟೋ ತೋರಿಸಿದ ಹೆಂಗ್ ಸೈಕಲ್ ಇರುತ್ತಲ್ಲ ಹಂಗ ಇವ ಏನಪ್ಪಾ ಅಂತಂದ್ರೆ ಅದನ್ನ ಎಳ್ಕೊಂತ ಹೋಗ್ತಿರ್ತಾನ. ಮೊದಲು ರಿಕ್ಷಾ ಪುಲ್ಲರ್ ಅಂತ ಹೇಳಿ ಬರ್ತಿದ್ರು. ಓಕೆ, ಸೊ ಈ ರಿಕ್ಷಾ ಪುಲ್ಲರ್ ಈ ರಿಕ್ಷಾನು ಕೂಡ ಎಲ್ಲಿಂದ ಪಡ್ಕೊಂಡಿರ್ತಾರಪ್ಪ ಅಂತಂದ್ರ ಅವ್ರ ತಂದೆ ಕಡೆಯಿಂದ ಪಡ್ಕೊಂಡಿರ್ತಾನ. ನೆಕ್ಸ್ಟ್ ನೋಡ್ರಿ, ಹಿ ಈಸ್ ಚೇರ್ಫುಲ್
ಇನ್ನೋಸೆಂಟ್ ಅಂಡ್ ಈಸಿಲಿ ಇನ್ಫ್ಲೂಯೆನ್ಸ್ಡ್. ಈ ವ್ಯಕ್ತಿ ಹೆಂಗಪ್ಪ ಅಂತಂದ್ರ ಬಹಳಷ್ಟು ಚೇರ್ಫುಲ್ ಅದನ, ನಕ್ಕೊಂತ ಕಲ್ಕೊಂತ ಇರ್ತಾನ, ಆಮೇಲೆ ಬಹಳ ಮುಗ್ಧ ಇರ್ತಾನ, ಇನ್ನೋಸೆಂಟ್ ಅದನ, ಆಮೇಲೆ ಈಸಿಲಿ ಇನ್ಫ್ಲೂಯೆನ್ಸ್ಡ್ ಅಂದ್ರ ಬೇರೆ ಮಾತನ್ನ ಜಲ್ದಿ ಇನ್ಫ್ಲೂಯೆನ್ಸ್ ಆಗ್ತಿರ್ತಾನ, ಅವ್ರದ್ದು ಹೂ ಅಂತ ಹೇಳಿ ಕೇಳ್ತಿರ್ತಾನ, ನಂಬ್ತಿರ್ತಾನ ಬಹಳ ಜಲ್ದಿ ಅಂತ ಹೇಳಿ ನೋಡ್ಬೋದು. ಆಲ್ದೋ ಫಿಸಿಕಲಿ ಅಟ್ರಾಕ್ಟಿವ್ ಅಂಡ್ ಎನರ್ಜೆಟಿಕ್, ಹಿ ಲ್ಯಾಕ್ಸ್ ಇಂಟೆಲಿಜೆನ್ಸ್ ಅಂಡ್ ಪ್ರಾಕ್ಟಿಕಲ್ ಜಜ್ಮೆಂಟ್. ಸೊ ಫಿಸಿಕಲಿ ಬಹಳ ಚಂದ ಅಟ್ರಾಕ್ಟಿವ್ ಇದ್ರು ಕೂಡ, ಆಮೇಲೆ ಎನರ್ಜಿನೂ ಬಹಳ ಇರ್ತೈತೆ ಅವಂಗ, ಆದ್ರೆ ಅವಂಗ ಏನಪ್ಪ ಅಂತಂದ್ರ ಬುದ್ಧಿ ಅಷ್ಟು ಇರಂಗಿಲ್ಲ, ಆಮೇಲೆ ಪ್ರಾಕ್ಟಿಕಲ್ ಜಜ್ಮೆಂಟ್ ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದ್ರ ಬಗ್ಗೆ ವಿಚಾರ ಅವಂಗ ಬರ್ತಿರಂಗಿಲ್ಲ. ದ ನರೇಟರ್ ಕಾಲ್ಸ್ ಇನ್ ಫುಲಿಶ್ ಅಂಡ್ ನೈವ್, ಸಮ್ ಒನ್ ಹೂ ಕೆನಾಟ್ ಬಿ ಟಾಟ್. ಸೊ ನರೇಟರ್ ಇಲ್ಲ ಅವಂಗ ಏನ್ ಹೇಳ್ತಾನಪ್ಪ ಅಂತಂದ್ರ ಒಂಥರ ಹುಚ್ಚದನವ, ಬಹಳ ಮುಗ್ಧದನ, ನೈವ್ ಅದನ ಅಂತ ಹೇಳಿ ಹೇಳ್ತಾನ. ಆಮೇಲೆ ಇವಂಗ ಏನ ಕಲ್ಸಕ್ ಹೋದ್ರು ಈ ರಮಾಣಿ ಏನಪ್ಪಾ ಅಂತಂದ್ರೆ ಕಲಿಯಂಗಿಲ್ಲ ಅಂತ ಹೇಳಿ ನರೇಟರ್ ಹೇಳ್ತಾನೆ. ನರೇಟರ್ ಯಾರು? ಒಬ್ಬ ಸ್ಕೂಲ್ ಟೀಚರ್, ನೆನ್ಪಿಟ್ಕೊಡ್ರಿ ನೀವು. ನೆಕ್ಸ್ಟ್ ನೋಡ್ರಿ, ರಮಾನಿ's simplicity makes him vulnerable to manipulation by others, especially those who flatter or influence him. ಸೊ ರಮಾನಿ ಏನಪ್ಪಾ ಅಂತಂದ್ರೆ ಬಹಳ ಸಿಂಪಲ್ ಇರ್ತಾನ್ರಿ, ಅವ ಬೇರೆದವರ ಮಾತಿಗೆ ಬಹಳಷ್ಟ ತಲೆಬಾಗಿ ಕೆಲಸ ಮಾಡ್ತಿರ್ತಾನ. ಆಮೇಲೆ ಅವನ ಬಗ್ಗೆ ಬರೀ ಹೊಗಳ್ರಿ ಸಾಕ, ನೀ ಬಹಳ ಚಂದದಿ, ನೀ ಹಂಗದಿ ಹಿಂಗದಿ ಅಂತ ಹೇಳಿ ಒಂದರ್ತಂದ ಏನಪ್ಪಾ ಅಂತಂದ್ರೆ ಹೊಗಳಿಕೆ ಮಾಡಿದ್ರೆ ಸಾಕ, ಅವ ಇನ್ಫ್ಲೂಯೆನ್ಸ್ ಆಗ್ತಿರ್ತಾನ, ಅವ್ರ ಮಾತನ್ನ ನಂಬಾಕ ಸ್ಟಾರ್ಟ್ ಮಾಡುವಂತ ವ್ಯಕ್ತಿತ್ವ ಯಾರ್ದ್ರಿ? ಇಲ್ಲಿ ರಮಾಣಿದಾಗಿರ್ತತಿ. ಎಸ್, ನಾ ಹೇಳಿದ್ ನಿಮ್ಗೆ ತಿಳಿದಪ್ಪ ಅಂದ್ರೆ do share, subscribe, like and comment. What did you feel about this video? You can comment and tell me. Next ನೋಡ್ರಿ, paragraph number 3, the thief's widow ಅಂತ ಹೇಳಿ widow introduction ಆಗ್ತೈತಿ ಇಲ್ಲಿ. ರಮಾನಿ becomes involved with a widow whose husband was a thief. ಸೊ ರಮಾನಿ ಏನಪ್ಪಾ ಅಂತಂದ್ರ ಒಬ್ಬ ವಿಡೋನ ಇಷ್ಟಪಟ್ಟು ಏನಪ್ಪಾ ಅಂತಂದ್ರ ಆಕಿ ಯಾರಿರ್ತಾಳಂದ್ರ ಥೀಫ್ ನ ವಿಡೋ ಆಗಿರ್ತಾಳ, ಅಂದ್ರೆ ಗಂಡ ಬಿಟ್ಟಕ್ಕಿ ಅಥವಾ ಗಂಡ ತೀರ್ಕೊಂಡ್ರ ಅಂತ ಹೇಳಿ ನಾವು, ಅವ ಥೀಫ್ ಇರ್ತಾನ್ರಿ. ವಿಡೋನ ಗಂಡ ಮೊದಲೇ ಇರ್ತಾನ್ರಿ, ಕಳ್ಳ ಇರ್ತಾನ, ಅವ್ನ ಹೆಂಡತಿ ಇರ್ತಾನ. ಶಿ ಈಸ್ ಓಲ್ಡರ್ ದನ್ ಹಿಮ್, ಅವನಕಿಂತ ವಯಸ್ಸಾಗಿರ್ತೈತಿ. ಆಮೇಲೆ ಆಕಿ ಏನಪ್ಪಾ ಅಂತಂದ್ರ 5 ಜನ ಮಕ್ಕಳು ಇರ್ತಾರ. ಅಂಡ್ ಲಿವ್ಸ್ ಇನ್ ಪಾವರ್ಟಿ, ಬಹಳ ಬಡತನದೊಳಗ ಆಕಿ ಇರ್ತಾಳ. ದ ನರೇಟರ್ ಡಿಸ್ಕ್ರೈಬ್ಸ್ ಆಸ್ ಅಟ್ರಾಕ್ಟಿವ್ ಬಟ್ ಡೇಂಜರಸ್, ಸಜೆಸ್ಟಿಂಗ್ ಶಿ ಈಸ್ ಮಾರಲಿ ಕರಪ್ಟ್ ಅಂಡ್ ಪಾಸಿಬಲಿ ಅ ಪ್ರಾಸ್ಟಿಟ್ಯೂಟ್. ಸೊ ನರೇಟರ್ ಇಲ್ಲಿ ಸ್ಕೂಲ್ ಟೀಚರ್ ಏನ್ ಹೇಳ್ತಾರಪ್ಪ ಅಂತಂದ್ರ ಒಂದ್ ರೀತಿಯಿಂದ ಆಕಿ ಅಟ್ರಾಕ್ಟಿವ್ ಅದಾಳ, ಬಹಳ ಚಂದ ಅದಾಳ, ಅಷ್ಟ ಏನಪ್ಪಾ ಅಂತಂದ್ರೆ ಕೆಟ್ಟನು ಅದಾಳ, ಡಿಸ್ಟ್ರಕ್ಟಿವ್ ಅದಾಳ, ಡೇಂಜರಸ್ನು ಅದಾಳ. ಆಮೇಲೆ ಇನ್ನೂ ಒಂದ್ ಏನಪ್ಪಾ ಅಂತಂದ್ರೆ ಆಕಿ ಮಾರಲಿ ಕರೆಕ್ಟ್, ನೈತಿಕವಾಗಿ ಆಕಿ ಕರೆಕ್ಟ್ ಇರಂಗಿಲ್ಲ, ಬಹಳ ಕರೆಕ್ಟ್ ಅದಾಳ ಅಂತ ಹೇಳಿ ಹೇಳ್ತಿರ್ತಾನವ. ಆಮೇಲೆ ಪಾಸಿಬಲಿ ಪ್ರಾಸ್ಟಿಟ್ಯೂಟ್ ಅಂದ್ರ ಒಬ್ಬ ವೈಶ್ಯ ಅಂತ ಹೇಳಿ, ಈ ವೈಶ್ಯನೂ ಇರ್ಬೋದು ಅಕ್ಕಿ ಅಂತ ಹೇಳಿ ಯಾರು ಹೇಳ್ತಿರ್ತಾರ ಇಲ್ಲಿ? ಆ ಸ್ಕೂಲ್ ಟೀಚರ್ ನರೇಟರ್ ಹೇಳತ್ತಾನ. ಹವೆವರ್ ದಿಸ್ ಡಿಸ್ಕ್ರಿಪ್ಷನ್ ಈಸ್ ಹೆವಿಲಿ ಬಯಾಸ್ಡ್. ಸೊ ಈ ಒಂದು ಡಿಸ್ಕ್ರಿಪ್ಷನ್ ಹೆಂಗೈತಪ್ಪ ಅಂತಂದ್ರ ಬಯಾಸ್ಡ್ ಐತಿ. ಒಂದಿಷ್ಟು ಜನ ಆಕಿ ಗಂಡ ಸತ್ತಕ್ಕಿದ ಅಂತ ಹೇಳಿ ಪ್ರಾಸ್ಟಿಟ್ಯೂಟ್ ಅಂತಿರ್ತಾರ, ಇನ್ನೊಂದಿಷ್ಟು ಕಡೆ ಏನಪ್ಪಾ ಅಂತಂದ್ರ ನಾವ್ ಅನಾಕ್ ಬರಂಗಿಲ್ಲ, ಆಕಿ ಹಂಗ ಇದ ಇಲ್ಲ ನೋಡೋಣ, ನಮ್ ಅಕ್ಕಿ ಬಗ್ಗೆ ರಿಸಲ್ಟ್ ಸಿಕ್ಕಿಲ್ಲ, ಇಲ್ಲಿ ಬರೀ ಹೇಳ್ತಾನ ಅಷ್ಟವ. ಸೊ ಹಂಗಿದ್ರು ಇರ್ಬೋದು, ಇರ್ಲಿಕ್ಕಿಲ್ಲ, ಅದಕ್ಕ ಬಯಾಸ್ಡ್ ಅಂತ ಹೇಳಿ ಅಂತಾರ, ದ್ವಂದ್ವ ಅಂತ ಹೇಳಿ ನಾವು ಕರಿತೇವೆ. ಅಕಾರ್ಡಿಂಗ್ ಟು ದ ನರೇಟರ್, ಶಿ ಡೆಲಿಬರೇಟ್ಲಿ seduces ರಮಾನಿ ಅಂಡ್ ಟೇಕ್ಸ್ ಕಂಟ್ರೋಲ್ ಓವರ್ ಹಿಮ್, ಮಾರ್ಕಿಂಗ್ ದ ಬಿಗಿನಿಂಗ್ ಆಫ್ ಹೀಸ್ ಡೌನ್ಫಾಲ್. ಸೊ ಅಕ್ಕಿ ಏನ್ ಮಾಡ್ತಾರಪ್ಪ ಅಂತಂದ್ರ ಅಕಾರ್ಡಿಂಗ್ ಟು ನರೇಟರ್ ಪ್ರಕಾರ, ಅಂದ್ರ ಈ ಸ್ಕೂಲ್ ಟೀಚರ್ ಪ್ರಕಾರ, ಸ್ಟೋರಿ ಹೇಳೋ ಪ್ರಕಾರ ಏನಾಗೈತಪ್ಪ ಅಂತಂದ್ರ ಅಕ್ಕಿ ರಮಾಣಿನ ಈ ವಿಡೋ ಏನ್ ಮಾಡ್ತಾರಪ್ಪ ಅಂತಂದ್ರ ಅವನ ಸೆಡ್ಯೂಸ್ ಅಂದ್ರೆ ಏನು? ಅವನ ವಶದ ಪಡ್ಕೊಂತಾಳ ಅಥವಾ ಅವನ ಮೋಹಿತಗೊಳಿಸ್ತಾಳ ಅಂತ ಹೇಳಿ ನಾವು ನೋಡ್ಬೋದು. ಅಷ್ಟ್ ಮಾಡಿ ಏನಪ್ಪಾ ಅಂತಂದ್ರ ಅಲ್ಲಿಂದ ಈ ರಮಾಣಿನೂ ಕೂಡ ಅಕ್ಕಿ ಕಂಟ್ರೋಲ್ ಒಳಗೆ ಬರ್ತಾನ, ಅಕ್ಕಿ ಹೇಳಿದಂಗ ಕೇಳ್ತಾನ, ಅಕ್ಕಿ ಪ್ರೀತಿ ಒಳಗೆ ಬಿದ್ದು ಬಿಡ್ತಾನ್ರಿ. ಅಲ್ಲಿಂದ ಏನಪ್ಪಾ ಅಂತಂದ್ರ ಡೌನ್ಫಾಲ್ ಸ್ಟಾರ್ಟ್ ಆಗೈತಿ ಅಂತ ಹೇಳಿ ನಮ್ಮ ನರೇಟರ್ ಹೇಳ್ತಾರಿ. ಥರ್ಡ್ ಪ್ಯಾರಾಗ್ರಾಫ್ ನಿಮ್ಗೆ ತಿಳಿಯುತ್ತೆ ಅಂತ ಅನ್ಕೊಂಡೇನಿ, ಬಹಳ ಸ್ಲೋ ಹೊಂಟೇನಿ, ಈಸಿಯಾಗ್ನು ಹೊಂಟೇನಿ. ಇನ್ ನೆಕ್ಸ್ಟ್ ನೋಡ್ರಿ, ಪ್ಯಾರಾಗ್ರಾಫ್ ನಂಬರ್ 4, ಬಿಗಿನಿಂಗ್ ಆಫ್ ದ ರಿಲೇಶನ್ಶಿಪ್. ಸೊ ರಿಲೇಶನ್ಶಿಪ್ ಹೆಂಗ್ ಬಿಗಿನ್ ಆತ ಅನ್ನೋದ್ರ ಬಗ್ಗೆ, ಅವ್ರಿಬ್ರು ಮಂದಿ ಹೆಂಗ್ ಒಂದಾಗಿರುತ್ತೆ ಹೇಳಿ. ದ ರಿಲೇಶನ್ಶಿಪ್ ಬಿಗಿನ್ ವೆನ್ ದ ವಿಡೋ ಹೈಯರ್ಸ್ ರಮಾನಿಸ್ ರಿಕ್ಷಾ. ಸೊ ರಿಲೇಶನ್ಶಿಪ್ ಯಾವಾಗ ಬರ್ತಿತ್ತಪ್ಪ ಅಂತಂದ್ರೆ, ಯಾವಾಗ ಕೂಡ್ತಾರಂದ್ರ ಅವರು ವಿಡೋ ಇದ್ದಕ್ಕಿ ಒಮ್ಮೆ ರಮಾಣಿನ ಸ್ಟಾಪ್ ಮಾಡಿ ಆಕಿನ ರಿಕ್ಷಾ ಒಳಗ ಆಕಿ ಹೇಳಿದಂತ ಜಾಗಕ್ಕೆ ಬಿಡುತ್ತೆ ಹೇಳಿದಾಗ ಅವ್ರಿಬ್ರು ಮಂದಿ ಒಬ್ರಿಗೊಬ್ರು ಮಾತಾಡ್ತಾರ, ಅವಾಗ ಅರ್ಥ ಮಾಡ್ಕೊಂತಾರ್ರಿ. ಸೂನ್ ದೇ ಆರ್ ಸೀನ್ ಟುಗೆದರ್ ಫ್ರೀಕ್ವೆಂಟ್ಲಿ ಇನ್ ಪಬ್ಲಿಕ್, ಕ್ರಿಯೇಟಿಂಗ್ ಗಾಸಿಪ್ ಇನ್ ವಿಲೇಜ್. ಇದಾದ ನಂತರ ಏನಪ್ಪಾ ಅಂತಂದ್ರೆ ಇಬ್ರು ಒಬ್ರಿಗೊಬ್ರ ಭೇಟಿ ಆಗ್ತಿರ್ತಾರ. ಆಮೇಲೆ ಇಡೀ ವಿಲೇಜ್ ಒಳಗ ಅವ್ರ ಒಂದು ಸುದ್ದಿ ಅದ್ ಬಿಡ್ತೈತಿ, ಇವ್ರಿಬ್ರು ಮಂದಿ ಕೂಡಿರ್ತಾರ, ಹಂಗ ಹಿಂಗ ಅಂತ ಹೇಳಿ ಎಲ್ಲರೂ ಹಿಂದ್ ಮಾತಾಡ ಚಾಲೂ ಮಾಡ್ಬಿಡ್ತಾರ. ನೆಕ್ಸ್ಟ್ ನೋಡ್ರಿ, ದ ನರೇಟರ್ ಇಸ್ ಡೀಪ್ಲಿ ಅಶೇಮ್ಡ್ ಅಂಡ್ ಬಿಲೀವ್ಸ್ ರಮಾನಿ ಈಸ್ ರೀಡಿಂಗ್ ಈಸ್ ಲೈಫ್. ಇದನ್ನೆಲ್ಲ ಕೇಳಿ ಈ ಶಾಪ್ಕೀಪರ್ ಅಲ್ಲ, ಟೀಚರ್ ಏನಪ್ಪಾ ಅಂತಂದ್ರೆ ಒಂದ್ ರೀತಿಯಿಂದ ಇದನ್ನೆಲ್ಲ ಕೇಳಿ ಒಂಥರ ಅಸಹ್ಯ ಅನ್ಸಕ್ ಬಟ್ ಚಲೋ ಓದೈತಿ. ಆಮೇಲೆ ಅವ್ ಒಂಥರ ಕೆಟ್ಟ ಅನ್ಸಕ್ ಚಲೋ ಓದಿ, ಯಾಕಂದ್ರೆ ರಮಾನಿನ ತಂದೆ ಏನದಾರಲ್ಲ ಅವ್ರ ಫ್ರೆಂಡ್ ಇರ್ತಾರ ಇವ್ರ ಸ್ಕೂಲ್ ಟೀಚರ್ದ. ಸೊ ಅವ್ನ್ ಕೆಟ್ಟ ಅನ್ಸಕ್ ಅಂತ ಬಿಡ್ತೈತಿ. ಆಮೇಲೆ ಇಲ್ಲಿ ರಮಾಣಿನೂ ಕೂಡ ತನ್ನ ಲೈಫ್ ಅನ್ನ ಹಾಳು ಮಾಡ್ಕೋತ ಹೇಳಿ ನರೇಟರ್ಗ ಅರ್ಥ ಆಗ್ತೈತ್ರಿ. He says Ramani's dead mother would have been devastated. ಅಕಸ್ಮಾತ್ ರಮಾಣಿನ ತಾಯಿ ಇದ್ರಪ್ಪ ಅಂತಂದ್ರ ಇವ ಮಾಡ್ತಿರಕಂತ ಕೆಲ್ಸಕ್ಕ ಆಕಿ ಒಮ್ಮೆ ಎದಿ ಹೊಡೆದು ಹೋಗ್ಬಿಡ್ತಿತ್ತು ಅಥವಾ ತ್ರಾಸ್ ಮಾಡ್ಕೊಂತಿದ್ಳು, ಆಕಿ ಸತ್ತೋಗುವಂತ ಪರಿಸ್ಥಿತಿ ಬರ್ತಿತ್ತು. ಆಕ್ಚುಲಿ ಆಕಿ ಉಳ್ದಿಲ್ಲ,
ಸತ್ತಿರ್ತಾಳಕ್ಕೆ ಆಲ್ರೆಡಿ, ನಮ್ಮ ನಿನ್ನ ತಾಯಿ ಇರಂಗಿಲ್ರಿ. ಆದ್ರೆ ಅಕಸ್ಮಾತ್ ಆಕಿ ಜೀವಂತ ಇದ್ರಪ್ಪ ಅಂತಂದ್ರೆ ಇದನ್ನೆಲ್ಲ ನೋಡಕ್ ಆಕಿಗೆ ಆಗ್ತಿರ್ಲಿಲ್ಲ ಅಂತ ಹೇಳಿ ಹೇಳ್ತಾನ. ಯಾರು ಹೇಳ್ತಾರ ಇಲ್ಲಿ? ನರೇಟರ್ ಹೇಳ್ತಾರೆ. ನರೇಟರ್ ಯಾರು? ಸ್ಕೂಲ್ ಟೀಚರ್ ಅಂತ ಹೇಳಿ ನೆನಪಿಟ್ಕೋಬೇಕು ನೀವು. ದಿಸ್ ಶೋಸ್ ಹೌ ಸ್ಟ್ರಾಂಗ್ಲಿ ದ ನರೇಟರ್ ಜಡ್ಜಸ್ ಸೋಷಿಯಲ್ ಬಿಹೇವಿಯರ್ ಅಂಡ್ ಮಾರಲಿಟಿ. ಇದು ನಮ್ಗೆ ಏನ್ ತೋರಿಸ್ಕೊಡಿದಪ್ಪ ಅಂತಂದ್ರ ಯಾವ ರೀತಿ ಈ ನರೇಟರ್ ಹೆಂಗ್ ಜಜ್ಮೆಂಟ್ ಮಾಡ್ತಿರ್ತಾರ, ಆಮೇಲೆ ಸೋಷಿಯಲ್ ಬಿಹೇವಿಯರ್ ಸಮಾಜದೊಳಗ ವರ್ತನೆ ಅಂತ ಆಗಿರ್ಬೋದು, ಆಮೇಲೆ ಮೊರಾಲಿಟಿ ನೈತಿಕತೆ ಬಗ್ಗೆನೂ ಕೂಡ ಇಲ್ಲಿ ಅವ ಹೇಳ್ತಾರ ಅಂತ ಹೇಳಿ ನಾವು ನೋಡ್ಬೋದು. ಇದಿಷ್ಟು ಪ್ಯಾರಾಗ್ರಾಫ್ ನಂಬರ್ 4 ಒಳಗ ಐತ್ರಿ. ಐ ಹೋಪ್ ನಿಮ್ಗೆ ಸ್ಟೋರಿ ಈಸಿ ಅಂತ ಅನ್ಕೊಂಡೇನಿ, ನಾನು ತಿಳತೈತೆ ಅಂತ ಅನ್ಕೊಂಡೇನಿ. ತಿಳತೈತಪ್ಪ ಅಂತಂದ್ರ ಮೈ ಡಿಯರ್ ಸ್ಟೂಡೆಂಟ್ಸ್ ಲೈಕ್ ಕೊಡೋದು ಫ್ರೀ ಒಳಗೈತಿ, ಸಬ್ಸ್ಕ್ರೈಬ್ ಫ್ರೀ ಇರ್ತದ್ರಿ. ಆಮೇಲೆ ಹಂಗ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಜೊತೆಗೆ, ಕಮೆಂಟ್ ಮಾಡಿ ತಿಳಿಸ್ರಿ. ಇದಿಷ್ಟು ಮಾಡಿದ್ರಪ್ಪ ನಂಗೂ ಸ್ವಲ್ಪ ಇನ್ಸ್ಪಿರೇಷನ್ ಸಿಗ್ತೈತಿ ಮತ್ತೆ ಕಂಟಿನ್ಯೂ ವಿಡಿಯೋಸ್ ಮಾಡ್ಬೇಕಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಬ್ಯಾಡ್ ಕಂಪ್ನಿ ಅಂಡ್ ಇನ್ಫ್ಲೂಯೆನ್ಸ್. ಸೊ ಅವ ಬ್ಯಾಡ್ ಕಂಪ್ನಿ ಒಳಗೆ ಬರ್ತಾನ, ಮತ್ ಮುಂದ್ ಹೋದಂಗ ಸ್ಟೋರಿ ಮುಂದ್ ಹೋದಂಗ ಕೆಟ್ಟ ಜನರ ಜೊತೆ ಕೂಡ್ತಾನವ, ಅವರಿಂದ ಪ್ರಭಾವಿತ ಆಗ್ತಾನೆ, ಇನ್ಫ್ಲೂಯೆನ್ಸ್ ಆಗ್ತಾನೆ, ಪ್ರಭಾವ ಹೊಂತಾನ. ರಮಾನಿ ಸ್ಟಾರ್ಟ್ಸ್ ಸ್ಪೆಂಡಿಂಗ್ ಟೈಮ್ ವಿತ್ ಕ್ವೆಶ್ಚನೇಬಲ್ ಫ್ರೆಂಡ್ಸ್, ಎಸ್ಪೆಷಲಿ ಯಂಗ್ ಮೆನ್ ಅಸೋಸಿಯೇಟೆಡ್ ವಿತ್ ಯೂತ್ ಮೂವ್ಮೆಂಟ್, ಎಮರ್ಜೆನ್ಸಿ ಸಪೋರ್ಟರ್ಸ್. ಸೊ ಇಲ್ಲಿ ರಮಾನ್ ಇದ್ದಾಗ ಏನಪ್ಪಾ ಅಂತಂದ್ರೆ ಒಂದ್ ರೀತಿಯಿಂದ ಕ್ವಶನೇಬಲ್ ಫ್ರೆಂಡ್ಸ್ ಅಂದ್ರ ಅವ್ರು ಒಳ್ಳೆಯವರು ಅದಾರೋ ಇಲ್ಲೋ ಅನ್ನೋದೊಂದು ಪ್ರಶ್ನೆ. ಅಂತವ್ರ ಜೊತೆ ಅವ್ ಏನ್ ಮಾಡ್ತಾನ ಅಂದ್ರ ಫ್ರೆಂಡ್ಶಿಪ್ ಮಾಡ್ತಾನ. ಸ್ಪೆಷಲಿ ಎಂತವ್ರಪ್ಪ ಅಂತಂದ್ರ ಯೂತ್ ಮೂವ್ಮೆಂಟ್ ಅಂತ ಹೇಳಿ ಇರ್ತೈತಿ. ಯಾರು ಎಮರ್ಜೆನ್ಸಿ ತುರ್ತು ಅಂತ ಹೇಳಿ ನೋಡ್ರಿ, ನೀವು ಭಾರತದ ತುರ್ತು ಒಂದು ಪರಿಸ್ಥಿತಿ ಬಂದಿತ್ತಲ್ಲ, ಆ ತುರ್ತು ಪರಿಸ್ಥಿತಿಗೆ ಸಪೋರ್ಟ್ ಮಾಡುವಂತ ವ್ಯಕ್ತಿಗಳಾಗಿರ್ಬೋದು, ಅಂದ್ರೆ ಪಾಲಿಟಿಕ್ಸ್ ಸಪೋರ್ಟ್ ಮಾಡುವಂತವ್ರ ಅಂತವ್ರ ಒಂದು ಏನಪ್ಪಾ ಅಂತಂದ್ರೆ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂತಾನ. ಅವ್ರ ಒಂದು ಇನ್ಫ್ಲೂಯೆನ್ಸ್, ಅವರ ಒಂದು ಮಾತಿಗೆ ಅವ ಬಲಿ ಆಗ್ತಾನ ಅಂತ ಹೇಳ್ಬೋದು ನಾವು. ದೇ ಫ್ಲಾಟರಿ ಹಿಮ್ ಬೈ ಸೇಯಿಂಗ್ ಹಿ ಲುಕ್ಸ್ ಲೈಕ್ ಅ ಫಿಲ್ಮ್ ಸ್ಟಾರ್. ಸೊ ದ ಫ್ಲಾಟರ್ ಅಂದ್ರೆ ಏನು? ಅವನ ಏನಪ್ಪಾ ಅಂತಂದ್ರ ಉಬ್ಬಿಸಿ ಏನಪ್ಪಾ ಅಂತಂದ್ರ ಅವನ ಬಲಿ ತಗೋತಾರ ಅಂತ ಹೇಳ್ಬೋದು. ಬಲಿ ಅಂದ್ರೆ ಏನ್ರಿ? ಅವನ ಜೀವನ ನಾಶ ಮಾಡಕ್ ಟ್ರೈ ಮಾಡ್ತಾರ. ಹೆಂಗಂದ್ರ ಅವನ್ನ ಹೆಂಗ್ ಹೋಗಿರ್ತಿರ್ತಾರ ಅಂದ್ರ ಮೊದ್ಲ ಚಂದ ಇರ್ತಾನವ. ಸೊ ನೀ ಬಾಳ ಚಂದ ಅದಿ ನೋಡಪ್ಪ, ಫಿಲ್ಮ್ ಸ್ಟಾರ್ ಜೊತೆ ಕದಿ ನೋಡು, ನೀ ಹಂಗದಿ ಹಿಂಗದಿ ನೋಡು ಅಂತಿರ್ತಾರ. ಫಿಲ್ಮ್ ಸ್ಟಾರ್ ಸ್ಪೆಷಲಿ ಹೆಂಗಂದ್ರೆ ಈ ಶಶಿ ಕಪೂರ್ ಅದು ಬರ್ತಿರ್ತಾರಲ್ಲ, ಸೊ ಆಗಿನ ಟೈಮ್ ದ ಹೀರೋಯಿನ್ಸ್ ನೀವು ಸ್ಟೋರಿ ಪೂರ ಓದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಸೊ ಹಂಗ್ ಕಾಂತಿ ನೀನ, ಹಿಂಗ್ ಕಾಂತಿ ನೀನ ಅಂತ ಹೇಳಿ ಸುಮ್ಮ ಹೊಗಳ್ತಿರ್ತಾರ ಅವರು. ದಿಸ್ ಫ್ಲಾಟರಿ ಫೀಡ್ಸ್ ಹಿಸ್ ಡ್ರೀಮ್ಸ್ ಅಂಡ್ ಇಲ್ಯೂಷನ್ಸ್. ಮೀನ್ ವೈಲ್ ಹಿ ಬಿಗನ್ಸ್ ಡ್ರಿಂಕಿಂಗ್ ಅಂಡ್ ಎಂಗೇಜಿಂಗ್ ಇನ್ ಇರ್ರೆಸ್ಪಾನ್ಸಿಬಲ್ ಬಿಹೇವಿಯರ್. ಸೊ ಈ ಫ್ಲಾಟರಿ, ಇದರಿಂದ ಈ ಹೊಗಳಿಕೆಯಿಂದನ ಸುಮ್ಮ ಏನಪ್ಪಾ ಅಂತಂದ್ರ ಹೊಗಳ್ತಿರ್ತಾರಲ್ಲ, ಇದರಿಂದ ಇನ್ಫ್ಲೂಯೆನ್ಸ್ ಆಗಿ ಏನಪ್ಪಾ ಅಂತಂದ್ರ ಹಗಲು ಗನಸುಗಳನ್ನ ಕಾಣ ಚಾಲೂ ಮಾಡ್ತಾನೆ, ಇಲ್ಯೂಷನ್ ಗಳ ಬಿದ್ದು ಬಿಡ್ತಾನೆ. ಹಗಲು ಗನಸು ಅಂತ ಹೇಳಿ ನಾವು ಕರಿತೀವಿ. ಇದರಿಂದ ಏನಾಗತ್ತಪ್ಪ ಅಂತ ನಾವು ಕುಡಿಯಾಕಲು ಚಲೋ ಮಾಡ್ತಾನ. ಆಮೇಲೆ ಇರ್ರೆಸ್ಪಾನ್ಸಿಬಲ್ ಬಿಹೇವಿಯರ್ ಕೂಡ, ಅಂದ್ರೆ ಏನ್ರಿ, ಫಾರ್ ಎಕ್ಸಾಂಪಲ್ ಈಗ ಕಾರ್ಡ್ಸ್ ಆಡೋದು, ಇಸ್ಪಿಟ್ ಆಡೋದು, ಆಮೇಲೆ ಇವ್ರ ಜೊತೆ ಕೂಡ್ತಾರೆ, ಇವ್ರಿಬ್ಬರು ಅವ್ನು ಕೂಡಿಸಿ ಏನಪ್ಪಾ ಅಂತಂದ್ರೆ ಅವನ ಹತ್ರ ಇದ್ದ ಹಣನು ಕೂಡ ಖರ್ಚು ಮಾಡುವಾಗ ಈ ಫ್ರೆಂಡ್ಸ್ ಗಳ ಮಾಡ್ತಾರ. ದ ವಿಡೋ ಆಲ್ಸೋ ಸಪೋರ್ಟ್ಸ್ ಹಿಸ್ ಫ್ಯಾಂಟಸೀಸ್ ಫಾರ್ ದ ಡಿಸ್ಕನೆಕ್ಟಿಂಗ್ ಹಿಮ್ ಫ್ರಮ್ ರಿಯಾಲಿಟಿ. ಸೊ ಆ ವಿಡಿಯೋನು ಕೂಡ ಅವಂಗ ಏನಪ್ಪಾ ಅಂದ್ರೆ ಸಪೋರ್ಟ್ ಮಾಡ್ತಾರ ಅವನ ಫ್ಯಾಂಟಸಿಗೆ. ಅವ್ನ ಫ್ಯಾಂಟಸಿ ಏನ್ ಹೇಳ್ತಾವ್ರೆ, ಹಣ ಗಳಿಸೋದಾಗ ಇರ್ತೈತಿ. ಇನ್ನೊಂದ್ ಏನಪ್ಪಾ ಅಂತಂದ್ರೆ ಮೂವಿ ಸ್ಟಾರ್, ಫಿಲ್ಮ್ ಸ್ಟಾರ್ ಆಗ್ಬೇಕಂತ ಹೇಳಿ ಕನಸು ಇಟ್ಕೊಂಡಿರ್ತಾನ. ಅವನ ಕನಸಿಗೆ ರೆಕ್ಕೆ ಕೊಟ್ಟಿದ್ ಯಾರಪ್ಪ ಅಂತಂದ್ರೆ ಇಲ್ಲಿ ಈ ವಿಡೋ ಅಂತ ಹೇಳಿ ಇವನ ಮಗಿನೂ ಕೂಡ ಆಗ್ತಾನವ ರಮಾನಿ ಇದ್ದವ. ಸೊ ಇವೆಲ್ಲ ಇನ್ಫ್ಲೂಯೆನ್ಸ್ ಇಂದ ಅವ ತನ್ನ ಜೀವನನು ಕೂಡ ಹಾಳು ಮಾಡ್ಕೋತಾನ. ಅದ್ ಹೆಂಗ್ ಹಾಳು ಮಾಡ್ತಾನ ಅನ್ನೋದನ್ನ ನಾವು ಮುಂದಿನ ಪ್ಯಾರಾಗ್ರಾಫ್ ನೋಡೋಣ ಅಂತ. ಸೊ ನೋಡ್ರಿ, ಪ್ಯಾರಾಗ್ರಾಫ್ ನಂಬರ್ 6, ನರೇಟರ್ ವರ್ಸಸ್ ವಿಡೋ ಅಂತ ಹೇಳಿ. ನರೇಟರ್ ಮತ್ತು ವಿಡೋ ನೋಡಕ್ ಹೆಂಗ ಅವ್ರಿಬ್ರು ಮಂದಿ ಮಾತುಕತೆ ಆಗಿರ್ಬೋದು, ಅಥವಾ ನರೇಟರ್ ವಿಡೋ ಬಗ್ಗೆ ಹೇಳ್ಕೊಂತಾನ. ದ ನರೇಟರ್ ಕನ್ಫ್ರಂಟ್ಸ್ ದ ವಿಡೋ ಅಂಡ್ ಟೆಲ್ಸ್ ಹರ್ ಟು ಸ್ಟೇ ಅವೇ ಫ್ರಮ್ ರಮಾನಿ. ಸೊ ಇಲ್ಲಿ ನರೇಟರ್ ಏನಪ್ಪಾ ಅಂತಂದ್ರ ವಿಡೋಗ್ ಹೇಳ್ತಿರ್ತಾರೆ, ನೀನ್ ರಮಾನಿಂದ ದೂರ ಇರು ಅಂತ ಹೇಳಿ. ಆ ವಿಡೋಗ್ ಎಷ್ಟೇ ಹೇಳಿದ್ರು ಕೂಡ ಕೇಳಂಗಿಲ್ಲ. However, she strongly defends herself and claims Ramani wanted to marry him. So, marry her. ಇಲ್ಲಿ ಏನಾಗತ್ತಪ್ಪ ಅಂತಂದ್ರ ಎಷ್ಟೇ ಸತಿ ನರೇಟರ್ ಬಂದು ಹೇಳಕ್ ಹೋದ್ರು, ನರೇಟರ್ ಯಾರಿ ಸ್ಕೂಲ್ ಟೀಚರ್ ಹೇಳಕ್ ಹೋದ್ರು ಕೂಡ ನೀನ್ ಏನಪ್ಪಾ ಅಂದ್ರೆ ರಮಾನಿಯಿಂದ ದೂರ ಇರು ಅಂತ ಹೇಳಿ ಯಾರಿಗೆ ಹೇಳ್ತಿರ್ತಾನ? ಈ ವಿಡೋಗ್ ಹೇಳ್ತಿರ್ತಾನ. ಅಂದ್ರೂ ಕೂಡ ಆಕಿ ಕೇಳಂಗಿಲ್ಲ. ಆಕಿ ಏನ್ ಹೇಳ್ತಾಳಪ್ಪ ಅಂತಂದ್ರೆ ರಮಾನಿದ್ದಾನ ಅವ್ನ ಇಷ್ಟಪಟ್ಟಿದಾನ, ಆಮೇಲೆ ಅವನ ಜೊತೆ ಮದುವೆನೂ ಅವಾಗ ರೆಡಿ ಆಗಿದಾನ ಅಂತ ಹೇಳಕಿ ಹೇಳ್ತಾಳ. She also says she does not want more children. This moment reveals that the widow may not be entirely as evil as the narrator suggests. It also exposes the narrator's arrogance and interference. So ಇಲ್ಲಿ ನಾವ್ ಏನ್ ನೋಡ್ಬೋದಪ್ಪ ಅಂತಂದ್ರ ಆಕಿ ಏನ್ ಹೇಳ್ತಾಳೆ, ನಂಗೆ ಇನ್ ಮುಂದ್ ಮಕ್ಳು ಬೇಡ ಅಂತ ಹೇಳಿ ಹೇಳ್ತಾಳ ಆಕಿ. ಯಾಕಂದ್ರೆ ಆಲ್ರೆಡಿ ಆಕಿ 5 ಮಕ್ಳು ಇರ್ತಾವ. ಇಲ್ಲಿಗೆ ಏನಾಗತ್ತಪ್ಪ ಅಂತಂದ್ರ ಈ ವಿಡೋ ಒಬ್ಬಕಿ ಪೂರ್ತಿನೂ ಕೆಟ್ಟಿಲ್ಲ ಅಂತ ಹೇಳಿ ನಮಗ್ ತಿಳ್ಕೊಬಹುದು ನಾವು. ನರೇಟರ್ ಹೇಳ್ತಾನೆ ಇದನ್ನ. ಆಮೇಲೆ ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಇಟ್ ಆಲ್ಸೋ ಎಕ್ಸ್ಪೋಸಸ್ ದ ನರೇಟರ್ಸ್ arrogance and interference. ಸೊ ಇಲ್ಲಿ ನರೇಟರ್ನು ಕೂಡ ಬೇರೆದವರ ಒಂದು ಲೈಫ್ ಒಳಗೆ ಇಂಟರ್ಫಿಯರ್ ಆಗ್ತಿರ್ತಾನ, ಬೇರೆದವರಿಗೆ ಒಂದು ಸಜೆಷನ್ ಕೊಡಕ್ ಬರ್ತಿರ್ತಾನ. ಯಾಕಂಗ್ ಕೊಡಕ್ ಬರ್ತಿರ್ತಾನ? ತಾ ಬಾಳ ಸುದ್ದಿದಾರ ಅಂತ ಹೇಳಿ ಎಲ್ಲರಿಗೂ ಹೇಳ್ಕೊತ ಸಜೆಷನ್ ಕೊಡ್ತಿರ್ತಾನವ. ಅದು ಒಳ್ಳೇದಲ್ಲ ಅಂತ ಹೇಳಿ ಎಲ್ಲೋ ಒಂದು ಕಡೆ ಇಲ್ಲಿ ನಮಗ ಆಥರ್ ಸಲ್ಮಾನ್ ರಶ್ದಿ ಹೇಳ್ತಾರ. ಇನ್ನ ಪ್ಯಾರಾಗ್ರಾಫ್ ನಂಬರ್ 7 ನೋಡ್ರಿ. ನಿಮ್ಗೆ ಇಲ್ಲಿವರೆಗೂ ಹೇಳಕ್ ತಿಳಿದಪ್ಪ ಅಂತಂದ್ರ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ ಕೊಡೋದನ್ನ ಮರ್ಯಾಕ್ ಹೋಗ್ಬಿಡ್ರಿ ಮೈ ಫ್ರೆಂಡ್ಸ್. ಆಮೇಲೆ ಹಂಗ ಏನಪ್ಪಾ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಈ ವಿಡಿಯೋ ಹೆಂಗ್ ಅನ್ಸಿತ್ತು ಅಂತ ಹೇಳಿ. ನೆಕ್ಸ್ಟ್ ನೋಡಿ ಪ್ಯಾರಾಗ್ರಾಫ್ ನಂಬರ್ 7.
ದ ಎಮರ್ಜೆನ್ಸಿ ಅಂಡ್ ಸ್ಟೆರಿಲೈಸೇಷನ್ ಕ್ಯಾಂಪ್. ಸೊ ಎಮರ್ಜೆನ್ಸಿ ಹೆಂಗ್ ಬಂತು, ಆಮೇಲೆ ಸ್ಟೆರಿಲೈಸೇಷನ್ ಕ್ಯಾಂಪ್ಸ್ ಹೆಂಗ್ ಬಂತು ಅಂತ ಹೇಳಿ. ಸ್ಟೆರಿಲೈಸೇಷನ್ ಅಂದ್ರೆ ಏನ್ ನಿಮ್ಗೆ ಹೇಳಿದೇನೆ ಆಲ್ರೆಡಿ, ಈ ಮಕ್ಳು ಆಗಬಾರ್ದಂಗೆ ಆಪರೇಷನ್ ಮಾಡ್ತಿರ್ತಾರ, ನಸಬಂದಿ ಅಂತ ಹೇಳಿ ಕರಿತಿರ್ತಾರ ಅದನ್ನ ಹಿಂದಿ ಒಳಗ. ಸೊ ಇದನ್ನವರು ಮಾಡ್ತಿರ್ತಾರ. ನೆಕ್ಸ್ಟ್ ನೋಡ್ರಿ, ಇದು ಎಮರ್ಜೆನ್ಸಿ ಒಳಗನ, ಎಮರ್ಜೆನ್ಸಿ ಅಂದ್ರೆ ತುರ್ತು ಪರಿಸ್ಥಿತಿ ಒಳಗ ಆಗಿರುವಂತ ಇವು ಪಾಯಿಂಟ್ಸ್ ಗಳ್ರಿ. ಡ್ಯೂರಿಂಗ್ ದ ಎಮರ್ಜೆನ್ಸಿ ಅಂಡರ್ ಇಂದಿರಾ ಗಾಂಧಿ ಸ್ಟೆರಿಲೈಸೇಷನ್ ಕ್ಯಾಂಪೇನ್ಸ್ ಆರ್ ಇಂಟ್ರೊಡ್ಯೂಸ್ಡ್. ಸೊ ಎಮರ್ಜೆನ್ಸಿ ಟೈಮ್ ದಾಗ ಇಂದಿರಾ ಗಾಂಧಿ ಒಂದು ಪೀರಿಯಡ್ ಒಳಗ ಎಮರ್ಜೆನ್ಸಿ ಆಗಿರ್ತದೆ, ಡಿಕ್ಲೇರ್ ಆಗಿರ್ತೈತ್ರಿ. ಅಂತ ಒಂದು ಟೈಮ್ ಒಳಗ ಸ್ಟೆರಿಲೈಸೇಷನ್ ಕ್ಯಾಂಪೇನ್ಸ್ ಆರ್ ಇಂಟ್ರೊಡ್ಯೂಸ್ಡ್. ಸೊ ಸ್ಟೆರಿಲೈಸೇಷನ್ ಅಂದ್ರೆ ಏನು, ಮಕ್ಳು ಆಗಬಾರ್ದಂಗ ಈ ಲೇಡೀಸ್ ಆಗಿರ್ಬೋದು ಅಥವಾ ಜೆಂಟ್ಸ್ ಆಗಿರ್ಬೋದು ಆಪರೇಷನ್ ಮಾಡಕ್ ಚಾಲೂ ಮಾಡ್ತಿರ್ತಾರ. ಗೌರ್ಮೆಂಟ್ ಅದ ರಿಜಿಸ್ಟ್ರೇಷನ್ ತಗೋತಾರಿ. ಒಂದ್ ರೀತಿಯಿಂದ ಏನಪ್ಪಾ ಅಂತಂದ್ರೆ ಅದು ಈ ಪಾಪ್ಯುಲೇಷನ್ ಕೂಡ ಹೆಚ್ಚಾಗಬಾರ್ದು ಅಂತ ಹೇಳಿ ಒಂದ್ ರೀತಿಯಿಂದ ಹಿಂಗೆಲ್ಲ ಪಾಯಿಂಟ್ಸ್ ಗಳನ್ನ ಹೇಳ್ತಾರಲ್ಲಿ. ಯೂತ್ ಮೆಂಬರ್ಸ್ ಗಾರ್ಡ್ ಇಟ್ ಅಂಡ್ ಪ್ರಮೋಟ್ ದ ಸ್ಕೀಮ್. ಸೊ ಯೂತ್ ಮೆಂಬರ್ಸ್ ಅಂದ್ರೆ ಇವನ್ ಫ್ರೆಂಡ್ಸ್ ಯೂತ್ ಮೆಂಬರ್ಸ್ ಇರ್ತಾರ ನೋಡ್ರಿ, ಅದ್ರ ಮೆಂಬರ್ ಇವರು ಎಮರ್ಜೆನ್ಸಿ ಸಪೋರ್ಟ್ ಮಾಡುವಂತ ಯೂತ್ ಮೆಂಬರ್ಸ್ ಏನಿದಾರಲ್ಲ, ಅವರು ಅದನ್ನ ಪ್ರೊಡಕ್ಟ್ ಮಾಡ್ತಿರ್ತಾರ, ಮಂದಿಗೆ ಒಪ್ಪಿಸ್ತಿರ್ತಾರ. ಆಮೇಲೆ ಯಾರಾದ್ರೂ ಅಪೋಸ್ ಮಾಡಕತ್ತಂದ್ರ ಅವ್ರಿಗೆ ಏನಾದ್ರು ಬೈಯೋದು ಹೊಡಿಯೋದು ಮಾಡ್ತಿರ್ತಾರೆ ಇವರು. ಆಮೇಲೆ ಈ ಒಂದು ಸ್ಕೀಮಿಗೆ, ಸ್ಟೆರಿಲೈಸೇಷನ್ ಸ್ಕೀಮಿಗೆ ಅವರು ಸಪೋರ್ಟ್ ಮಾಡ್ತಿರ್ತಾರ. ದ ಪೊಲಿಟಿಕಲ್ ಸೆಟ್ಟಿಂಗ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ರಮಾನಿಸ್ ಫೇಟ್. ಸೊ ಈ ಒಂದು ಪೊಲಿಟಿಕಲ್ ಫೇಸ್ ಏನ್ ಬರ್ತದಲ್ಲ, ಅಂದ್ರೆ ಎಮರ್ಜೆನ್ಸಿ ಏನ್ ಸೆಟ್ ಆಗ್ತದಲ್ರಿ, ಇದು ಒಂದು ಕೂಡ ಬಹಳಷ್ಟು ದೊಡ್ಡ ಕಾರಣ ಆಗೈತಿ ರಮಾನಿನ ಒಂದು ನಸೀಬತ್ ಅಂತ ಹೇಳ್ಬೋದು, ಅಥವಾ ಒಂದು ಏನ್ ಫ್ಯೂಚರ್ ಐತ್ಲ ಅವನ್ನ ಅದನ್ನ ಡಿಸೈಡ್ ಮಾಡಿದಾಗಿರ್ತೈತ್ರಿ ಈ ಎಮರ್ಜೆನ್ಸಿ ಕ್ಯಾಂಪ್, ಆಮೇಲೆ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಅಂತ ಹೇಳಿ ನಾವು ಕೂಡ ಹೇಳಬಹುದು. ಇನ್ನ ಪ್ಯಾರಾಗ್ರಾಫ್ ನಂಬರ್ 8 ನೋಡ್ರಿ, ದ ಡ್ರೀಮ್ ಆಫ್ ಫ್ರೀ ರೇಡಿಯೋ. ಸೊ ಡ್ರೀಮ್ ಏನಿದು, ಫ್ರೀ ರೇಡಿಯೋ ಯಾಕೆ ಟಾಪಿಕ್ ಇಟ್ಟಿದಾರ, ಅದನ್ನ ಯಾಕೆ ಹೆಸರು ಇಟ್ಟಿದ್ದಾರೆ ಇಲ್ಲಿ ಫ್ರೀ ರೇಡಿಯೋ ಅಂತ ಹೇಳಿ. ನರೇಟರ್ ಅಲ್ಲ, ಸಲ್ಮಾನ್ ರಶ್ದಿ ಅವ್ರು ಯಾಕೆ ಫ್ರೀ ರೇಡಿಯೋ ಅಂತ ಹೇಳಿ ಟೈಟಲ್ ಕೊಟ್ರ ಅಂತ ಹೇಳಿ ನಿಮ್ಗೆ ಈ ಒಂದು ಟಾಪಿಕ್ ಒಳಗೆ ಗೊತ್ತಾಗತ್ರಿ, ಅಥವಾ ಈ ಪ್ಯಾರಾಗ್ರಾಫ್ ಒಳಗ. ರಮಾನಿ ಬಿಕಮ್ಸ್ ಅಬ್ಸೆಸ್ಡ್ ವಿತ್ ಐಡಿಯಾ ದಟ್ ಹಿ ವಿಲ್ ರಿಸೀವ್ ಅ ಫ್ರೀ ಟ್ರಾನ್ಸಿಸ್ಟರ್ ರೇಡಿಯೋ ಫ್ರಾಮ್ ದ ಗವರ್ಮೆಂಟ್ ಇಫ್ ಹಿ ಅಂಡರ್ಗೋಸ್ ಸ್ಟೆರಿಲೈಸೇಷನ್. ಸೊ ರಮಾಣಿಗೆ ಯಾರೋ ಒಂದ್ ಏನೋ ಐಡಿಯಾ ಕೊಡ್ತಾರ, ಅದು ಏನಪ್ಪಾ ಅಂತಂದ್ರ ಅವ ಅಕಸ್ಮಾತ್ ಈ ಮಕ್ಕಳ ಆಪರೇಷನ್ ಮಾಡ್ಕೊಂಡಪ್ಪ ಅಂತಂದ್ರ, ಅವ ಈ ನಸಬಂದಿ ಮಾಡ್ಕೊಂಡಪ್ಪ ಅಂತಂದ್ರ ಅವನಿಗೇನ ಈ ಫ್ರೀ ಟ್ರಾನ್ಸಿಸ್ಟರ್ ರೇಡಿಯೋ ಕೊಡ್ತಾರ. ಆಗಿನ ಟೈಮ್ ರೇಡಿಯೋ ಅಂದ್ರೆ ಬಹಳ ಭಾರಿ, ಶ್ರೀಮಂತರ ಮನೆಯೊಳಗೆ ಅಷ್ಟೇ ರೇಡಿಯೋ ಇದ್ರಿ. ಸೊ ಗೌರ್ಮೆಂಟ್ ದವ್ರು ಏನ್ ಹೇಳ್ಬಿಟ್ಟಿರ್ತಾರ ಅಂದ್ರೆ ನಾವು ರೇಡಿಯೋ ಕೊಡ್ತೇವಿ ಅಂತ ಹೇಳ್ತೀವಿ, ಅಥವಾ ಈ ಯೂತ್ ದವ್ರ ಏನ್ ಯೂತ್ ಮೂವ್ಮೆಂಟ್ ದವ್ರು ಇರ್ತಾರ ನೋಡ್ರಿ, ಅವ್ರು ಸುಮ್ಮ ಹಿಂಗ ಹಬ್ಸಿರ್ಬೋದು ಕೂಡ. ಲೈಕ್ ವಿ ಮೈಟ್ ಗಿವ್ ಯು ಟ್ರಾನ್ಸಿಸ್ಟರ್ ರೇಡಿಯೋ, ಸೊ ಯು ಗೋ ಥ್ರೂ ದ ಪ್ರೊಸೆಸ್ ಆಫ್ ಸ್ಟೆರಿಲೈಸೇಷನ್ ಕೂಡ ಅವರು ಹೇಳ್ತಿರ್ಬೋದು ಇಲ್ಲಿ. ಸೊ ಈ ಒಂದು ಸುಳ್ಳು ಆಮೇಶಿಗೆ ಒಳಪಡ್ತಾನ, ಆಮೇಲೆ ತಾನು ಕೂಡ ಸ್ಟೆರಿಲೈಸೇಷನ್ ಒಳಗ ಹೋಗ್ತಾನ, ನಸಬಂದಿ ಮಾಡ್ಕೊಂಡ್ಬಿಡ್ತಾನ್ರಿ. ಹವೆವರ್ ದಿಸ್ ಇಸ್ ನಾಟ್ ರಿಯಲ್, ಇಟ್ ಈಸ್ ಹೀಸ್ ಓನ್ ಇಮ್ಯಾಜಿನೇಷನ್ ಆರ್ ರೂಮರ್. ಸೊ ಇದು ಯಾವತ್ತೂ ನಿಜ ಇರಂಗಿಲ್ಲ, ಸತ್ಯ ಅಲ್ಲ ಅದು ಅವನು ಬರೀ ಕಲ್ಪನೆ ಆಗಿರ್ತೈತಿ, ಕಾಲ್ಪನಿಕವಾಗಿ ಅಷ್ಟು ತಿಳ್ಕೊಂಡಿರ್ತಾರ, ಅಥವಾ ಇದು ಒಂದು ರೂಮರ್ ಇರ್ಬೋದು, ಯಾರಾದ್ರೂ ಸುಳ್ಳು ಸುದ್ದಿ ಹಬ್ಸಿರ್ತಾರ ಅಂತ ಹೇಳಿ ನೋಡಬಹುದು ನಾವು. ದ ನರೇಟರ್ ನೋಸ್ ದಿಸ್ ಈಸ್ ಫಾಲ್ಸ್ ಬಟ್ ನಾಟ್ ಕ್ಲಿಯರ್ಲಿ ಸ್ಟಾಪ್ ಹಿಮ್. ಸೊ ನರೇಟರ್ಗ ಇದು ಗೊತ್ತಿರ್ತೈತಿ ಆಕ್ಚುಲಿ ಇದು ಸುಳ್ಳು ಐತಿ ಸುದ್ದಿ ಅಂತ ಹೇಳಿ. ನರೇಟರ್ ಅಂದ್ರೆ ಯಾರು ಸ್ಕೂಲ್ ಟೀಚರ್ ಗೊತ್ತಿರ್ತೈತಿ, ಆದ್ರೂ ಕೂಡ ಇವ್ ತಡ್ಯಾಕ್ ಹೋಗಂಗಿಲ್ಲ ಅವಂಗ. ಹೇಳ್ತಾನೆ ನೀ ಹಿಂಗ್ ಮಾಡಕ್ ಹೋಗ್ಬಾರತ್ ಹೇಳಿ, ಆದ್ರೆ ಒತ್ತಾಯ ಪೂರ್ವಕವಾಗಿನೂ ಕೂಡ ಅವ್ ಹೇಳಂಗಿಲ್ಲ ಯಾರಿ ನರೇಟರ್. ಸೊ ನೋಡ್ರಿ, ಅವ ಒಳ್ಳೆ ಹೇಳಿ ಹೇಳಕ್ ಹೋಗ್ತಾನೆ, ನೀ ಮಾಡ್ಬಾರತ್ ಹೇಳಿ, ಆದ್ರೆ ಯಾವಾಗೂ ಫೋರ್ಸ್ ಮಾಡ್ಲಿಲ್ಲ ರಮಾನಿಗೆ ನೀ ಅದನ್ನ ಮಾಡ್ಬೇಡ ಇದ್ ಮಾಡ್ಬಾರತ್ ಹೇಳಿ, ಸುಮ್ ಹೇಳೋದು ಟಾಸ್ಕ್ ಭಾರಿ ಅಂತ ಹೇಳಿ ತಿಳ್ಕೊಳ್ಳೋದು, ಗಪ್ಕೊಂಡೋದು ಮಾಡ್ತಿರ್ತಾನ. ಈ ನೆಕ್ಸ್ಟ್ ನೋಡ್ರಿ, ರಮಾನಿ ಬಿಕಮ್ಸ್ ಹ್ಯಾಪಿಯೆಸ್ಟ್ ವೆನ್ ಹಿ ಬಿಲೀವ್ಸ್ ಇನ್ ಹಿಸ್ ಡ್ರೀಮ್ಸ್. ಸೊ ರಮಾನಿ ಬಹಳಷ್ಟು ಖುಷಿ ಪಡ್ತಾನೆ ಯಾವಾಗ ಅಂತ ಹೀರೋ ಆದಂಗ ಇಮ್ಯಾಜಿನ್ ಮಾಡ್ಕೊಂಡಂದ್ರ, ಅಥವಾ ಕನಸನ್ನ ಕಂಡಂದ್ರ ಅಂತ ಹೇಳಿ, ಅವಾಗ ಎಲ್ಲಕ್ಕಿಂತ ಖುಷಿ ಇರ್ತಾನ ಅವ ಅಂತ ಹೇಳಿ ನೋಡ್ಬೋದು. ಇನ್ನ ಪ್ಯಾರಾಗ್ರಾಫ್ ನಂಬರ್ ನೋಡ್ರಿ, ಮ್ಯಾರೇಜ್ ಅಂಡ್ ಸ್ಟೆರಿಲೈಸೇಷನ್. ಸೊ ರಮಾನಿ ಮ್ಯಾರೀಸ್ ದ ವಿಡೋ ಅಂಡ್ ಅಂಡರ್ಗೋಸ್ ಸ್ಟೆರಿಲೈಸೇಷನ್ ಬಿಲೀವಿಂಗ್ ಇಟ್ ವಿಲ್ ಪ್ಲೀಸ್ ಹರ್ ಅಂಡ್ ಆಲ್ಸೋ ಬೆನಿಫಿಟ್ ಹಿಮ್. ಸೊ ರಮಾನಿ ಏನಪ್ಪಾ ಅಂತಂದ್ರ ಈ ವಿಡೋ ಜೊತೆ ಕೂಡ್ಕೊಂಡು ಮದ್ವೆ, ಅಂದ್ರೆ ವಿಡೋನ ಮದ್ವೆ ಆಗ್ತಾನ, ಆಮೇಲೆ ಮದ್ವೆ ಆದ ನಂತರ ಸ್ಟೆರಿಲೈಸೇಷನ್ ನಸಬಂದಿ ಮಾಡ್ಸ್ಕೊಂಡ್ ಬಿಡ್ತಾನ್ರಿ, ಮಕ್ಳ ಬರಂಗ ಆಪರೇಷನ್ ಮಾಡ್ಕೊಂತಾನ. ಬಿಲೀವಿಂಗ್ ಮಕ್ಳ ಬರಂಗ ಯಾಕಿಂತ ಸಿಂಪಲ್ ವರ್ಡ್ ಯೂಸ್ ಮಾಡೋದಂದ್ರೆ ನಿಮ್ಗೆ ಸ್ಟೆರಿಲೈಸೇಷನ್ ಅಂದ್ರೆ ಏನ್ ಗೊತ್ತಾಗಿಲ್ಲ. ಸೊ ಸಿಂಪಲ್ ಏನಪ್ಪಾ ಅಂತಂದ್ರ ಸ್ಟೆರಿಲೈಸೇಷನ್ ಅಂತ ಹೇಳಿ ಬಳಸ್ರಿ ನೀವು ಎಕ್ಸಾಮ್ ಒಳಗ, ಫಿಕ್ಸ್ ಇದ ವರ್ಡ್ ಅನ್ನ ಯೂಸ್ ಮಾಡ್ಬೇಕ್ರಿ, ಯಾವ್ದು ಸ್ಟೆರಿಲೈಸೇಷನ್ ಅಂತ ಹೇಳಿ. ನೆಕ್ಸ್ಟ್ ನೋಡ್ರಿ, ಹಿ ಪ್ರೌಡ್ಲಿ ಸೇಸ್ ಇಟ್ ಈಸ್ ಅ ನ್ಯಾಷನಲ್ ಇಂಟ್ರೆಸ್ಟ್. ಸೊ ಎಲ್ಲರಿಗೂ ಏನ್ ಹೇಳ್ತಿರ್ತಾರಪ್ಪ ಅಂತಂದ್ರ ಇದು ದೇಶದ ವಿಚಾರ ಮಾಡತ್ತೆ, ನಂದೊಬ್ಬಂದೇ ಅಲ್ಲ, ನಾನ್ ದೇಶದ ವಿಚಾರ ಮಾಡತೇನಿ. ಆಮೇಲೆ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ರಮಾನಿಗೇನು ಈಕಿ ವಿಡೋಗೂ ಖುಷಿ ಪಡಿಸಿರ್ತೈತಿ, ಯಾಕಂದ್ರೆ ವಿಡೋಗೂ ಮಕ್ಕಳು ಬರಾಗಿರ್ತಾವ. ಸೊ ಈಗ ನಾ ಇಂತ ಸ್ಟೆರಿಲೈಸೇಷನ್ ಮಾಡ್ಕೊಂಡ್ ಬಂದಪ್ಪ ಅಂತಂದ್ರೆ ಈಕಿ ವಿಡೋನು ಖುಷಿ ಪಡ್ತಾಳ, ಅಂದ್ರೆ ನಾನು ಹೆಂಡತಿನೂ ಖುಷಿ ಪಡ್ತಾವ ಅಂತ ಹೇಳಿ ಅವನೊಂದು ವಿಚಾರಗಳು ಇರ್ತಾವ. ನೆಕ್ಸ್ಟ್ ನೋಡ್ರಿ, this moment shows how deeply he has been influenced by both propaganda and personal relationship. ಸೊ ಈ ಒಂದು ಮೂಮೆಂಟ್ ಒಳಗ ನಮ್ಗೆ ಏನ್ ತಿಳಿದಿತ್ತಪ್ಪ ಅಂತಂದ್ರ, ಈ ಒಂದು ಸನ್ನಿವೇಶದೊಳಗ
ಯಾವ ರೀತಿ ರಿಲೇಶನ್ಶಿಪ್ ಕೂಡ ಇನ್ಫ್ಲೂಯೆನ್ಸ್ ಮಾಡ್ತೈತಿ ಅನ್ನೋದ್ರ ಬಗ್ಗೆ, ಎದಕ್ಕ ಸ್ಟೆರಿಲೈಸೇಷನ್ ಬಗ್ಗೆ. ಆಮೇಲೆ ಬೋತ್ ಪ್ರೊಪಗಂಡ ಅಂದ್ರೆ ಈಗ ನ್ಯಾಷನಲ್ ಪ್ರೊಪಗಂಡ ಅಂತ ಹೇಳ್ಬೋದು ನಾವ, ಈ ಪಾಲಿಟಿಕ್ಸ್ ಹೆಂಗ್ ಇನ್ಫ್ಲೂಯೆನ್ಸ್ ಮಾಡ್ತೈತಿ ಅಂತ ಹೇಳಿ ನಾವ ನೋಡ್ಬೋದು. ಇನ್ನ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಪ್ಯಾರಾಗ್ರಾಫ್ ನಂಬರ್ 10, ದ ಇಮ್ಯಾಜಿನರಿ ರೇಡಿಯೋ. ಸೊ ಆಫ್ಟರ್ ದ ಆಪರೇಷನ್ ರಮಾನಿ ನೆವರ್ ರಿಸೀವ್ಸ್ ಅ ರೇಡಿಯೋ, ಇನ್ಸ್ಟೆಡ್ ಹಿ ಪ್ರಿಟೆಂಡ್ಸ್ ಹಿ ಹ್ಯಾಸ್ ಒನ್. ಸೊ ಆಪರೇಷನ್ ಆದ ನಂತರ ಅವ್ನಿಗೆ ಯಾವಾಗೂ ರೇಡಿಯೋ ಸಿಗಂಗಿಲ್ರಿ, ಆದ್ರ ಅವ ತಂತಾನ ಏನ್ ಮಂದಿಗೆ ತೋರ್ಸಿರ್ತಾನ ಅಂತಂದ್ರ ಅವ್ನ ಕಡೆ ಒಂದ್ ರೇಡಿಯೋ ಐತೆ ಅಂತ ಹೇಳಿ ತೋರ್ಸಿರ್ತಾನ. ಸುಮ್ಮ ಏನಪ್ಪಾ ಅಂತಂದ್ರ ಒಂದು ಕೈ ಒಳಗ ಒಂದ್ ರೇಡಿಯೋ ಇದ್ದಾಗ ಕಿವಿಗೆ ಹಚ್ಕೊಂಡು ಯಾವತ್ತು ತಿರುಗಾಡ್ತಿರ್ತಾನ, ಆಸ್ ಇಫ್ ಎಲ್ಲರಿಗೂ ಮಂದಿಗೆ ತೋರ್ಸಿರ್ತಾನ ನನ್ ಕಡೆ ರೇಡಿಯೋ ಐತಿ ಅಂತ ಹೇಳಿ. ಆದ್ರೆ ರೇಡಿಯೋ ಅವ್ನ ಕಡೆ ಇರಂಗಿಲ್ಲ. While riding his rickshaw, he holds his hand to his ears and mimics listening to broadcasts. So ಯಾವಾಗ ಇವ ಈ ಒಂದು ರಿಕ್ಷಾ ಓಡಿಸ್ಕೊಂತಿರ್ತಾನಲ್ಲ, ರಿಕ್ಷಾ ಓಡಿಸ್ಕೊಂತಿರ್ಬೇಕಾದ್ರ ಇವ ಯಾವಾಗ್ಲೂ ಏನು ಅವನ್ ತನ್ನ ಒಂದು ಕೈಯನ್ನ ಈ ಇಯರ್ ಒಳಗೆ ಮುಚ್ಕೊಂಡ್ಬಿಟ್ಟಿರ್ತಾನ, ಅಂದ್ರೆ ಕೈ ಕಿವಿ ಕಡೆ ಹೋದು ಮುಚ್ಕೊಂಡ್ಬಿಟ್ಟಿರ್ತಾನ. ಆಮೇಲೆ ಮಿಮಿಕ್ ಮಾಡ್ತಿರ್ತಾನ, ಆಸ್ ಇಫ್ ಅವ ಏನೋ ಒಂದು ಬ್ರಾಡ್ಕಾಸ್ಟ್ ಕೇಳ್ತಾನ. ಬ್ರಾಡ್ಕಾಸ್ಟ್ ಅಂದ್ರೆ ಏನೋ ಒಂದು ಸುದ್ದಿ ಕೇಳ್ತಾನ, ಏನೋ ಒಂದು ನೀವು ರೇಡಿಯೋ ಬರಾಯ್ತಿ ಅದನ್ನ ಕೇಳೋದಕ್ಕ ಕಿವಿ ಕಡೆ ಅವ್ನ ಕೈ ಹಿಡ್ಕೊಂಡಂದ್ರ ಕೈ ಒಳಗೆ ಏನಪ್ಪಾ ಅಂತಂದ್ರೆ ಈ ಟ್ರಾನ್ಸಿಸ್ಟರ್ ರೇಡಿಯೋ ಇದ್ದಕ್ಕ ಅವ ಆಕ್ಟ್ ಮಾಡ್ತಿರ್ತಾನ. ನೆಕ್ಸ್ಟ್ ನೋಡ್ರಿ, ಪೀಪಲ್ ಆರ್ ಆಲ್ಮೋಸ್ಟ್ ಕನ್ವಿನ್ಸ್ಡ್. ಪೀಪಲ್ ಅಂದ್ರೆ ಜನನು ಕೂಡ ಆಲ್ಮೋಸ್ಟ್ ಕನ್ವಿನ್ಸ್ ಆಗ್ತಾರ ಅವ್ನ ಕಡೆ ರೇಡಿಯೋ ಇರ್ಬೋದು ಅಂತ ಹೇಳಿ ಕನ್ವಿನ್ಸ್ ಆಗ್ತಾರಿ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಸಿಂಬಾಲಿಕ್ ಮೂಮೆಂಟ್ಸ್ ರಮಾನಿ ಈಸ್ ಲಿವಿಂಗ್ ಇನ್ಸೈಡ್ ಈಸ್ ಇಲ್ಯೂಷನ್. ಸೊ ಇದೊಂದು ಏನಪ್ಪಾ ಅಂತಂದ್ರೆ ಬಹಳಷ್ಟು ಒಂದು ದೊಡ್ಡ ಸುದ್ದಿ ಆಗ್ಬಿಡ್ತೈತಿ. ದೊಡ್ಡ ಸುದ್ದಿ ಅಂದ್ರೆ ಅವಂಗ ಒಂಥರ ವಿಚಿತ್ರ ಅನ್ಸ್ಬಿಡ್ತೈತಿ, ಹೆಂಗ್ ಜನ ಅವ್ನ ನೋಡ್ತಿರ್ತಾರ, ಆಮೇಲೆ ಹೆಂಗ್ ಅವನ ಬಗ್ಗೆ ಮಾತಾಡ್ತಾರ ಅನ್ನೋದು ಒಂದು ಇಲ್ಯೂಷನ್, ಒಂದು ಕಾಲ್ಪನಿಕ ಲೋಕದೊಳಗ ಅವ ಪೂರ್ತಿ ಹೋಗ್ಬಿಡ್ತಾರ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಸ್ಟೋರಿ ಹೇಳ್ತೀನಿ. ಇಲ್ಲಿವರೆಗೂ ಹೇಳಿದ ಸ್ಟೋರಿ ನಿಮಗೆ ಅರ್ಥ ಆಗಾಯ್ತು. ಇಫ್ ಇಟ್ ಈಸ್ ವೆರಿ ಕ್ಲಿಯರ್ ಟು ಯು, ಇಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್, ಮೈ ಡಿಯರ್ ಸ್ಟೂಡೆಂಟ್ಸ್, ಡೂ ಸಬ್ಸ್ಕ್ರೈಬ್ the channel, share this particular video and like. With that you can comment and tell me how did you feel about this video. Like, did you like the video or not? You can just comment and tell me, and you can give suggestions also. ನೀವು ಒಂದು ಸಜೆಷನ್ಸ್ ಕೂಡ ನನಗೆ ಕೊಡ್ಬೋದು. ಆಮೇಲೆ ನೆನಪಿಡ್ರಿ, ಸಬ್ಸ್ಕ್ರೈಬ್ ಮಾಡಕ, ಲೈಕ್ ಆಮೇಲೆ ಕಮೆಂಟ್ ಮಾಡಕ ನಿಮ್ಗೆ ಯಾವ್ದೇ ರೀತಿ ಏನಪ್ಪಾ ಅಂತಂದ್ರ ಫೀಸ್ ಇರಂಗಿಲ್ಲ, ಫ್ರೀ ಒಳಗೈತಿ. ಸೊ ಪ್ಲೀಸ್ ಡೂ ಇಟ್. ಸೊ ನೆಕ್ಸ್ಟ್ ನೋಡ್ರಿ, ಪ್ಯಾರಾಗ್ರಾಫ್ ನಂಬರ್ 11, ಸೈಕಾಲಜಿಕಲ್ ಕೊಲ್ಯಾಪ್ಸ್. ಸೊ ಮಾನವೀಯವಾಗಿ ಅಥವಾ ಒಂದ್ ಮನೋಶಾಸ್ತ್ರ ಅಂತ ನಾವ ಅಂದ್ರ ಯಾವ ರೀತಿ ಅವ ಸೈಕಾಲಜಿಕಲ್ ಕೂಡ ಕುಗ್ಗಿ ಹೋಗಿ ಬಿಡ್ತಾನ, ಯಾವ ರೀತಿ ಅವನ ಒಂದು ಕನಸುಗಳು ನೂರ್ ಆಗ್ತಾವ ಅಂತ ಹೇಳಿ ನೋಡ್ಬೋದು ನಾವ. ರಮಾನಿ's imaginary radio represents his denial. The narrator realizes that Ramani has invested all his hopes into this illusions. ಸೊ ರಮಾನಿನ ಒಂದು ಇಮ್ಯಾಜಿನರಿ ರೇಡಿಯೋ ಏನ್ ರಿಪ್ರೆಸೆಂಟ್ ಮಾಡ್ತದೆ ಅಂದ್ರೆ ಅವನ ಒಂದು ಡಿನಾಯಲ್, ಅಂದ್ರೆ ಈ ಲೋಕನ ಬಿಟ್ಟಿದಾನ, ಬರೀ ಅವ್ನ ಕನಸಿನೊಳಗೆ ಇದಾನ ಅಂತ ಹೇಳಿ ನಾವು ನೋಡ್ಬೋದು. ಆಮೇಲೆ ದ ನರೇಟರ್ ರಿಯಲೈಸಸ್ ದಟ್ ರಮಾನಿ ಹ್ಯಾಸ್ ಇನ್ವೆಸ್ಟೆಡ್ ಆಲ್ ಈಸ್ ಹೋಪ್ಸ್ ಇನ್ ಟು ದ ಇಲ್ಯೂಷನ್. ಸೊ ಅವಾಗ ನರೇಟರ್ ಗೊತ್ತಾಗ್ಬಿಡ್ತೈತಿ ಏನಪ್ಪಾ ಅಂತಂದ್ರೆ ಅವ ಬರೀ ಕಾಲ್ಪನಿಕ ಲೋಕದಲ್ಲಿ ಬದುಕಾತನ, ಹಗಲ್ಗನಸ್ ಕಾಣ್ಕೊಂತಾನ ಬದುಕಾವಿವ ಅಂತ ಹೇಳಿ ಅವಾಗ ನರೇಟರ್ ಗೊತ್ತಾಗ್ಬಿಡ್ತೈತಿ. ನೆಕ್ಸ್ಟ್ ನೋಡ್ರಿ, if the illusion breaks, he will have to face the painful truth. ಸೊ ಅಕಸ್ಮಾತ್ ಆಗಿ ಇಲ್ಯೂಷನ್ ಇದೇನವ ಹಗಲ್ಗನಸ್ ಕಾಣತಾರೋ ಇದು ಒಡದ್ ಹೋತಪ್ಪ ಅಂತಂದ್ರ ಅವ ಬಹಳಷ್ಟು ದುಃಖ ಪಡ್ಕೋತಾನ ಅಂತ ಹೇಳಿ ನಾವು ನೋಡ್ಬೋದು. ಇಲ್ಲಿ ಇದನ್ನ ಯಾರು ವಿಚಾರ ಮಾಡ್ತಾರ್ರಿ? ನರೇಟರ್ ವಿಚಾರ ಮಾಡತಾನ. ದಟ್ ಹ್ಯಾಸ್ ಪರ್ಮನೆಂಟ್ಲಿ ಹಾರ್ಮ್ಡ್ ಹಿಮ್ಸೆಲ್ಫ್ ಫಾರ್ ನಥಿಂಗ್. ಸೊ ಇಲ್ಲಿವರೆಗೂ ಕೂಡ ನನ್ನ ಸುಮ್ಮ ಲುಕ್ಸಾನ ಬದುಕಾತಿನಲ್ಲ, ಸುಮ್ಮ ತ್ರಾಸ್ ಮಾಡ್ಕೊಂಡು ಸುಮ್ಮ ಇಮ್ಯಾಜಿನ್ ಮಾಡ್ಕೊಂತ ಹೇಳಿ ಅವ ಹರ್ಟ್ ಮಾಡ್ಕೋಬಹುದು ಅಂತ ಹೇಳಿ ಇಲ್ಲಿ ಯಾರು ಹೇಳ್ತಾರ್ರಿ? ಈ ನಮ್ಮ ಟೀಚರ್ ಹೇಳ್ತಾರೆ, ಸ್ಕೂಲ್ ಟೀಚರ್. ನೆಕ್ಸ್ಟ್ ನೋಡ್ರಿ, ದ ರೇಡಿಯೋ ಬಿಕಮ್ಸ್ ಅ ಸಿಂಬಾಲ್ ಆಫ್ ಸೆಲ್ಫ್ ಡಿಸೆಪ್ಷನ್ ಅಂಡ್ ಸರ್ವೈವಲ್ ಥ್ರೂ ಫ್ಯಾಂಟಸಿ. ಸೊ ರೇಡಿಯೋ ಏನಾಗತ್ತಪ್ಪ ಅಂತಂದ್ರೆ ಒಂದ್ ರೀತಿಯಿಂದ ಇಲ್ಲಿ ಸಿಂಬಾಲ್ ಆಗಿರ್ತೈತಿ. ಎದ್ರ ಸಿಂಬಾಲ್? ಒಂದು ಸೆಲ್ಫ್ ಡಿಸೆಪ್ಷನ್. ಸೊ ತನ್ನ ತಾನ ಮರ್ತು ಹೋಗ್ಬಿಟ್ಟಿದಾನ, ಅವಂಗ ಏನ್ ಮಾಡ್ತಾನೋ ಗೊತ್ತಾಗಿಲ್ಲ. ಆಮೇಲೆ ಸರ್ವೈವಲ್ ಥ್ರೂ ಫ್ಯಾಂಟಸಿ. ಸೊ ಈ ಕಾಲ್ಪನಿಕ ಲೋಕದೊಳಗ ಹೆಂಗ್ ಬದುಕಾತನ, ಹೆಂಗ್ ಜೀವಂತ ಇದಾನ ಅನ್ನೋದ್ರ ಬಗ್ಗೆ ನಮ್ಗೆ ತೋರಿಸ್ಕೊಡಿದಾದ್ರಿ ಈ ರೇಡಿಯೋ ಅಂತ ಹೇಳಿ ನೋಡ್ಬೋದು. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಯಾರಾಗ್ರಾಫ್ ನಂಬರ್ 12, beating at the camp. When the sterilization caravan returns, Ramani goes there expecting his radio. Instead, he is beaten and thrown out. ಸೊ ಇವು ಸ್ಟೆರಿಲೈಸೇಷನ್ ಕ್ಯಾಂಪ್ ಮೊದಲಿಗೊಂದು ಬಂದಿರುತ್ತೆ, ಆಮೇಲೆ ಮತ್ತೊಂದು ಬರ್ದಿದ್ರದ. ಅವಾಗ ಬಂದಾಗ ಏನ್ ಮಾಡ್ತಾನಂದ್ರ ಈ ಒಂದು ಕ್ಯಾರಾವಾನ್ ಕಡೆ ಹೋಗ್ತಾನ. ಅಂದ್ರೆ ಸ್ಟೆರಿಲೈಸೇಷನ್ ಕ್ಯಾಂಪ್ ನಡೆದಿರ್ತಲ್ಲ, ಅದ್ರ ಟೆಂಟ್ ಹಾಕಿರ್ತಾನ ಅನ್ಬೋದು ನೀವು. ಆ ಟೆಂಟ್ ಕಡೆ ಹೋಗಿ ಅಥವಾ ಒಂದು ಗಾಡಿ ಕಡೆ ಹೋಗಿ ಅವಾಗ ಕೇಳ್ತಾನ ರೇಡಿಯೋ ಕೊಡ್ರಿ ಅಂತ ಹೇಳಿ. ರೇಡಿಯೋ ಕೇಳೋಣ, ಜನ ಎಲ್ಲ ಅವ್ನು ಬಡದ್ ಬಿಡ್ತಾರ, ಆಮೇಲೆ ಅಲ್ಲಿಂದ ಅವ್ನು ಒದ್ದ ಹೊರಗೆ ಹಾಕಿ ಬಿಡ್ತಾರ. ದಿಸ್ ಇಸ್ ದ ಮೂಮೆಂಟ್ ವೇರ್ ರಿಯಾಲಿಟಿ ವೈಲೆಂಟ್ಲಿ ಡಿಸ್ಟ್ರಾಯ್ಸ್ ಹಿಸ್ ಇಲ್ಯೂಷನ್. ಇಟ್ ರಿಪ್ರೆಸೆಂಟ್ಸ್ ಬೋತ್ ಪೊಲಿಟಿಕಲ್ ಕ್ರುಯಾಲಿಟಿ ಅಂಡ್ ಪರ್ಸನಲ್ ಟ್ರಾಜಿಡಿ. ಸೊ ಇಲ್ಲಿಂದ ನಾವು ಏನ್ ಗೊತ್ತಾಗತ್ತಪ್ಪ ಅದನ್ನ ಎಲ್ಲ ಇನ್ನೊ ಮಟ್ಟ ಏನಪ್ಪಾ ಸುಳ್ಳು ಲೋಕದಲ್ಲಿ ಬದುಕಾತಿರಲ್ಲ, ಎಷ್ಟ್ ತಪ್ಪ ಮಾಡ್ಲಾಕ ಅವ್ನು ರಿಯಾಲಿಟಿ ಆಗ್ತೈತಿ, ರಿಯಲೈಸ್ ಆಗ್ತೈತಿ, ಅವ್ಗ ಹೊರದ್ ಬಿಡ್ತೈತಿ. ಅದ್ರ ಜೊತೆಗನೆ ಏನಪ್ಪಾ ಅಂತಂದ್ರ
ಒಂದ್ ರೀತಿಯಿಂದ ಪೊಲಿಟಿಕಲ್ ಕ್ರುಯಾಲಿಟಿ, ರಾಜಕೀಯ ಅನ್ನೋದು ಎಷ್ಟು ಕ್ರೂರ ಐತೆ ಅನ್ನೋದ್ರ ಅವ್ನ್ ಗೊತ್ತಾಗ್ಬಿಡತಿ. ಆಮೇಲೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಪರ್ಸನಲ್ ಟ್ರಾಜಿಡಿ, ತನ್ನ ಸ್ವಂತ ಲೈಫ್ ಅನ್ನ ದುರಂತದೊಳಗೆ ಹೋಯ್ತಲ್ಲ, ದುರಂತ ಆಯ್ತಲ್ಲ ಅಂತ ಹೇಳಿ ಅವ ವಿಚಾರ ಮಾಡಕ ಸ್ಟಾರ್ಟ್ ಮಾಡ್ತಾನ. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿವರೆಗೂ ತಿಳಿದಂದ್ರ ಒನ್ಸ್ ಅಗೇನ್ ಮಾಡಿ ಸ್ಟೂಡೆಂಟ್ಸ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್. ವಿತ್ ದಟ್ ಯು ಕ್ಯಾನ್ ಆಲ್ಸೋ ಲೈಕ್ ದಿ ವಿಡಿಯೋ. ನೆಕ್ಸ್ಟ್ ನೋಡ್ರಿ, ಡಿಪಾರ್ಚರ್ ಟು ಬಾಂಬೆ ಅಂತ ಹೇಳಿ, ಅವ್ ಹೆಂಗ್ ಬಾಂಬೆಗೆ ಹೋಗ್ತಾನ ಅಂತ ಹೇಳಿ. ಆಫ್ಟರ್ ದಿಸ್ ರಮಾನಿ ಸೆಲ್ಸ್ ಹಿಸ್ ರಿಕ್ಷಾ ಅಂಡ್ ಲೀವ್ಸ್ ಫಾರ್ ಬಾಂಬೆ ವಿತ್ ಹಿಸ್ ಫ್ಯಾಮಿಲಿ, ಹೋಪಿಂಗ್ ಟು ಬಿಕಮ್ ಅ ಫಿಲ್ಮ್ ಸ್ಟಾರ್. ಸೊ ಅವ್ಗೆಲ್ಲರೂ ನೀವು ಫಿಲ್ಮ್ ಸ್ಟಾರ್ ಆಗ್ತಿ ಅಂತ ಹೇಳಿ ಅಂತಿರ್ತಾರ. ಅವ್ನ್ ರೇಡಿಯೋ ಯಾವಾಗ ಸಿಗಂಗಿಲ್ಲ, ಅವ್ ಏನ್ ಮಾಡ್ತಾನಂದ್ರ ಅಲ್ಲಿಂದ ಅಂದ್ರ ಹಳ್ಳಿನ ಬಿಟ್ಟು ಅವ್ ಏನ್ ಹೋಗ್ತಾನ್ರಿ, ವಾಪಸ್ ಸಿಟಿಗೆ ಹೋಗ್ತಾನ. ಸಿಟಿಗೆ ಹೋಗಿ ಅದು ಯಾವ್ದ್ರಿ, ಬಾಂಬೆ ಸಿಟಿ ಹೋಗಿ ಅಲ್ಲಿ ಫಿಲ್ಮ್ ಸ್ಟಾರ್ ಅಂತ ಹೇಳಿ ಕನಸ್ಕೊಂತಿರ್ತಾನಲ್ಲ, ಫಿಲ್ಮ್ ಸ್ಟಾರ್ ಆಗಕ್ ಹೋಗ್ತಾನವ. ಸೊ ಇನ್ನೂ ಕನಸುಗಳು ಬದುಕತಾನವ. ಒಂದ್ ಹೋಯ್ತಲ್ಲ, ಒಂದ್ ಹೋದ್ರು ವಿಚಾರ ಮಾಡತಿಲ್ಲ, ಆದ್ರೂ ಚಂದ ಅಂತ ಹೇಳಿ ಫಿಲ್ಮ್ ಸ್ಟಾರ್ ಆಗಕವ ಹೋಗ್ತಾನ ಅಂತ ಹೇಳಿ ನಾವು ನೋಡಬಹುದು. ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಇಲ್ಲಿವರೆಗೂ ತಿಳಿದಪ್ಪ ಅಂದ್ರೆ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ ಅಂಡ್ ಕಮೆಂಟ್ ಮಾಡ್ತೀನಿ ನಿಮ್ಗೆ ವಿಡಿಯೋ ಹೆಂಗ ಅಂತ ಹೇಳಿ. ಹಂಗ ಇನ್ನೊಂದೇನು ಇನ್ಫಾರ್ಮೇಶನ್ ಅಂತಂದ್ರೆ, ನಿಮ್ಮ ಸಾಫ್ಟ್ ಸ್ಕಿಲ್ ಮೇಲೆ ಪ್ರತಿಯೊಂದು ವಿಡಿಯೋ ಮಾಡಿದೀನಿ. ಅದ್ರ ಜೊತೆಗೆ ನಾ ವಿಕ್ರಮ್ ಬಾತ್ರಾ ಮಾಡಿದೀನಿ, ಆಮೇಲೆ ಈ ಫ್ರೀ ರೇಡಿಯೋ ಮೇಲೆ ವಿಡಿಯೋ ಮಾಡಿದೀನಿ. ಹಂಗ ಆ ಈ ಇನ್ನೂ ಒಂದಿಷ್ಟು ನಿಮ್ಗೆ ಏನ್ ಬಿ ಎದವ್ರಿಗೆ ಅದಲ್ಲ ಆ ಟಾಪಿಕ್ ಗಳ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೇನೆ ಅಂತ ಹೇಳಿ ಹೇಳ್ತೇನೆ. ದ ಲಾಲೆ ರೋಡ್ ಅದು ಒಂದು ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಿದ್ದೇನೆ, ಅದನ್ನ ನೀವು ನೋಡ್ಬೋದು. ಸೊ ನನ್ನ ಚಾನಲ್ ಸರ್ಚ್ ಮಾಡ್ರಿ, ನಿಮ್ಗೆ ಸಿಗ್ತದ. ನೆಕ್ಸ್ಟ್ ನೋಡ್ರಿ, ಡಿಸ್ಪೈಟ್ ಎವ್ರಿಥಿಂಗ್ ಹಿ ಕಂಟಿನ್ಯೂಸ್ ಟು ಬಿಲೀವ್ ಇನ್ ಹಿಸ್ ಡ್ರೀಮ್ಸ್. ಸೊ ಇದಿಷ್ಟೆಲ್ಲ ಆದ್ರೂ ಕೂಡ ತನ್ನ ಕನಸನ್ನ ಬಿಡಂಗಿಲ್ಲ, ಕನಸಿನ ಲೋಕದೊಳಗ ಬದುಕಕ್ಕೆ ಚಾಲೂ ಮಾಡ್ತಾನ. ದಿಸ್ ಶೋಸ್ ದಟ್ ಹಿ ಹ್ಯಾಸ್ ನಾಟ್ ಲರ್ನ್ ಫ್ರಮ್ ಹಿಸ್ ಎಕ್ಸ್ಪೀರಿಯನ್ಸ್. ಸೊ ಇಷ್ಟೆಲ್ಲ ಮೋಸ ಹೋದ್ರೂ ಕೂಡ ತನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಇನ್ನೂ ಕಲಿಲ್ಲ, ಇನ್ನೂ ಮೂರ್ಖ ಅದಾನ ಅಂತ ಹೇಳಿ ನಾವು ನೋಡ್ಬೋದು. In my dear students, paragraph number 14, last paragraph is the letters from Bombay. The narrator later receives letters from Ramani supposedly describing his success as a film star. However, these letters are likely detected and exaggerated. The narrator does not fully believe them. These letters continue the theme of illusion versus reality. ಸೊ ಇಲ್ಲಿ ಅವ ಬಾಂಬೆ ಹೋದಂತರ ಇಲ್ಲಿ ನರೇಟರ್ ಅಂದ್ರೆ ಸ್ಕೂಲ್ ಟೀಚರ್ ಲೆಟರ್ಗಳು ಬರ್ತಿರ್ತಾವ್ರಿ. ಲೆಟರ್ ಒಳಗೆ ಏನ್ ಹೇಳ್ತಿರ್ತಾರ ಅಂದ್ರ, ತಾವೊಬ್ಬ ಸಕ್ಸಸ್ಫುಲ್ ಫಿಲ್ಮ್ ಸ್ಟಾರ್ ಆಗಿದಾನ, ಒಬ್ಬ ಹೀರೋ ಆಗಿದಾನ, ಫಿಲ್ಮ್ ಒಳಗೆ ಕೆಲಸ ಮಾಡೋದನ್ನ ಹೇಳಿ ಅವಂಗ ಲೆಟರ್ ಸಿಗ್ತಿರ್ತಾವ. ಆದ್ರೆ ಎಲ್ಲೋ ಒಂದ್ ಕಡೆ ಏನಪ್ಪಾ ಅಂತಂದ್ರ ಬಹಳಷ್ಟ ಎಕ್ಸಾಗರೇಟೆಡ್ ಆಗಿ ಬರ್ದಿರ್ತಾನ, ಬಹಳಷ್ಟ ಸುಳ್ಳು ಪೊಳ್ಳುಗಳ ಅನ್ಸರ್ತಿ ಬಹಳ ಓವರ್ ಆಗಿ ಬರ್ದಿರ್ತಾನ ಅಂತ ಹೇಳಿ ನಾವು ಇಲ್ಲಿ ನರೇಟರ್ ಹೇಳ್ತಾನ. ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಈ ಲೆಟರ್ ಗಳಂದ್ರೆ ಏನ್ ನಮ್ಗ ಅವ ಇನ್ನೂ ಇಲ್ಯೂಷನ್ ಒಳಗದಾನ, ಇನ್ನೂ ಕಾಲ್ಪನಿಕ ಲೋಕದೊಳಗಿದಾನ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬಹುದು. ಇಲ್ಲಿ ಅವ ರಿಯಲಿ ಹೀರೋ ಆಗಿದ್ದಾನ ನಮ್ಗೆ ಗೊತ್ತಿಲ್ಲ, ಅಥವಾ ಒಂದು ಫಿಲ್ಮ್ ಒಳಗೆ ಆಕ್ಟಿಂಗ್ ಮಾಡತಾನ ಅನ್ನೋದು ಗೊತ್ತಿಲ್ಲ ನಮ್ಗ. ಆದ್ರೆ ಎಲ್ಲೋ ಒಂದ್ ಕಡೆ ಏನೋ ಕಾಲ್ಪನಿಕ ಲೋಕದೊಳಗೆ ಬದುಕಾತಾನ ಅಂತ ಹೇಳಿ ನಾವು ನೋಡ್ಬೋದು. ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ನ ಪ್ಯಾರಾಗ್ರಾಫ್ ನಂಬರ್ 15 ಫೈನಲ್ ಮೆಸೇಜ್ ಇದರಿಂದ ಏನ್ ನಮಗ್ ಅರ್ಥ ಆಗ್ತಿತ್ತು ನಮಗ ಅಂತ ಹೇಳಿ. ಇನ್ ದ ಎಂಡ್ ರಮಾನಿ ಬಿಕಮ್ಸ್ ಅ ಸಿಂಬಲ್ ಆಫ್ ಬ್ಲೈಂಡ್ ಬಿಲೀಫ್ ಅಂಡ್ ಸೆಲ್ಫ್ ಡಿಸೆಪ್ಷನ್. ಸೊ ಎಂಡ್ ಒಳಗೆ ನಮ್ಗೆ ಏನ್ ಗೊತ್ತಾಗತ್ತಪ್ಪ ಅಂತಂದ್ರೆ, ಇಲ್ಲಿ ರಮಾನಿ ಎಂತ ವ್ಯಕ್ತಿ ಅದಾನ, ಹೆಂಗ ಸುಳ್ಳು ಆಮಿಷಗಳಿಗೆ ಒತ್ತಾಗ್ತಾನ, ಆಮೇಲೆ ಸುಮ್ನೆ ಒಂದಿಷ್ಟು ಮಂದಿ ಮೇಲೆ ನಂಬಿಕೆ ಇಟ್ಕೊಂಡು ಒಂದಿಷ್ಟು ಕನಸುಗಳಿಗೆ ಪ್ರಭಾವಿತ ಹೆಂಗಾಗ್ತಾನ ಅನ್ನೋದ್ರ ಬಗ್ಗೆ ನೋಡಬಹುದು. ದ ಫ್ರೀ ರೇಡಿಯೋ ರಿಪ್ರೆಸೆಂಟ್ಸ್ ಫಾಲ್ಸ್ ಪ್ರಾಮಿಸಸ್ ಬೋತ್ ಪೊಲಿಟಿಕಲ್ ಅಂಡ್ ಪರ್ಸನಲ್ ಅಂತ ಹೇಳಿ ನೋಡಬಹುದು. ಇಲ್ಲಿ ಫ್ರೀ ರೇಡಿಯೋ ಏನಪ್ಪಾ ಅಂತಂದ್ರ ಏನ್ ಹೇಳ್ಕೊಡ್ತಿತ್ತಂದ್ರ ನಮ್ಗ ಫಾಲ್ಸ್ ಪ್ರಾಮಿಸಸ್, ಸುಳ್ಳು ಆಮಿಷಗಳಾಗಿರ್ಬೋದು, ಸುಳ್ಳು ಪ್ರಾಮಿಸ್ ಕೊಡ್ತಿರ್ತಾರಲ್ಲ ಅದ್ರ ಬಗ್ಗೆ ಹೇಳ್ತಿದ್ರದ. ಬೋತ್ ಪೊಲಿಟಿಕಲ್ ಪರ್ಸನಲ್, ರಾಜಕೀಯವಾಗೂ ಕೂಡ ಹೆಂಗ ಸುಳ್ಳು ಆಮಿಷಗಳನ್ನ ಅಂತಾರ, ಆಮೇಲೆ ನಾವ್ ಇದನ್ನ ಮಾಡ್ತಾ ಹೇಳ್ತಿರ್ತಾರ, ಅದನ್ನ ಮಾಡಂಗಿಲ್ಲ, ಅಥವಾ ಲಾಸ್ಟ್ ಎಂಡ್ ಮೂಮೆಂಟ್ ಮಾಡ್ಬೋದು. ಈಗ ನೋಡಿ ಸರ್ಕಾರ ಗೌರ್ಮೆಂಟ್ ಆಫ್ ಕರ್ನಾಟಕ ಒಳದಾಗ ನೋಡ್ಬೋದು ನೀವು, ಗೌರ್ಮೆಂಟ್ ಎಕ್ಸಾಮ್ ಗೆ ಕಾಲ್ಫಾರ್ ಆಗ್ತದ ಅಂತ ಹೇಳ್ತಾರೆ, ಇನ್ನೂ ಒಟ್ಟ ಕಾಲ್ಫಾರ್ ಆಗಿಲ್ರಿ. ಸುಮ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ಹುಡುಗರಲ್ಲಿ ಧಾರವಾಡದಾಗ, ಹುಬ್ಳಿ ಒಳಗ, ಬೆಂಗಳೂರು ಒಳಗ, ಬೆಳಗಾವ್ ಒಳಗ ಕುಂತ ಓದ್ತಿರ್ತಾರ. ಆದ್ರೆ ಯಾವ್ದೇ ರೀತಿಯಾದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಅವರು ಕರೆ ಮಾಡತ್ತಿಲ್ಲ, ಸುಮ್ಮನೆ ಎಲ್ಲ ಫ್ರೀ ಕೊಟ್ಟರು ಕೂಡ ಯಾವ ರೀತಿ ನಮ್ಮ ಏನಪ್ಪಾ ಅಂತಂದ್ರೆ ರಾಜ್ಯದ ಪರಿಸ್ಥಿತಿ ಆಗೈತೆ ಅಂತ ಹೇಳಿ ನೀವು ನೋಡ್ಬೋದು. ಸರ್ಕಾರದ ಖಜಾನೆ ಉಳಿದ್ ಬಿಟ್ಟಿಲ್ಲ. ಸೊ ನಾ ಇಲ್ಲಿ ಯಾವ್ದೋ ರಾಜಕೀಯದ ಬಗ್ಗೆ ಹೇಳತ್ತಿಲ್ಲ ನಿಮ್ಗೆ, ಯಾವ್ದೋ ಒಂದು ಪಕ್ಷದ ಪರವಾಗಿ ಮಾತಾಡತ್ತಿಲ್ಲ, ಬಟ್ ನಿಮ್ಗೆ ರಿಯಾಲಿಟಿನ ನಾನು ಹೇಳತ್ತೀನಿ. ಸೊ ಹಂಗ ಸುಳ್ಳು ಆಮಿಷಗಳನ್ನ ಕೊಟ್ಟು ಸುಮ್ಮನೆ ಏನಪ್ಪಾ ಅಂತಂದ್ರೆ ಮುಂದೂಡ್ತಿರ್ತಾರ, ತಮ್ಮ ಕೆಲಸಗಳನ್ನ ಮಾಡ್ಕೊಂತಿರ್ತಾರ ಅಂತ ಹೇಳಿ ನೋಡಬಹುದು ಈ ಒಂದು ಸ್ಟೋರಿ ಮೂಲಕ. ದ ಸ್ಟೋರಿ ಕ್ರಿಟಿಕ್ಸ್ ಹೌ ಪವರ್, ಪ್ರೊಪಗಂಡಾ ಅಂಡ್ ಹ್ಯೂಮನ್ ವೀಕ್ನೆಸ್ ಕಂಬೈನ್ ಟು ಡಿಸ್ಟ್ರಾಯ್ ಇಂಡಿವಿಜುವಲ್ಸ್ ಅಂತ ಹೇಳಿ. ಆಮೇಲೆ ಈ ಒಂದು ಸ್ಟೋರಿ ಏನ್ ಹೇಳ್ತದಪ್ಪ ಅಂತಂದ್ರೆ, ಯಾವ ರೀತಿ ಒಂದು ಪವರ್ ಅಂದ್ರೆ ಒಂದು ಶಕ್ತಿ, ರಾಜಕೀಯದವರಿಗೆ ಆಳ್ವಿಕೆ ಮಾಡುವಂತವ್ರಿಗೆ ಯಾವ ರೀತಿ ಶಕ್ತಿಗಳದಾವ, ಅಥವಾ ಯಾರ ಬುದ್ಧಿವಂತಿಕೆ ಐತಿ, ಅವ್ರು ಹೆಂಗ ಒಬ್ಬರನ್ನ ಕಂಟ್ರೋಲ್ ಮಾಡ್ಕೋತಾರ ಅನ್ನೋದ್ರ ಬಗ್ಗೆ ನಾವು ನೋಡ್ಬೋದು. ಆಮೇಲೆ ಹ್ಯೂಮನ್ ವೀಕ್ನೆಸಸ್ ಅಂದ್ರೆ ಏನು, ಸುಳ್ಳು ನಾವು ಇದನ್ನ ಕೊಡ್ತೇವೆ ಅದನ್ನ ಕೊಡ್ತೇವೆ ಅಂತ ಹೇಳಿ ಅದು ಎಲ್ಲ ವೀಕ್ನೆಸಸ್ ರೀ, ಮನುಷ್ಯನ ಒಂದು ವೀಕ್ನೆಸ್ ಗಳವೆಲ್ಲ, ಅದಕ್ಕ ನಾವು ಒಪ್ಕೊಂಡು ಮುಂದೆ ಹೋಗ್ತೇವಲ್ಲ, ಇದರಿಂದ ಏನಪ್ಪಾ ಅಂದ್ರೆ ಬಹಳಷ್ಟು ಜೀವನಗಳು ಸರ್ವನಾಶ ಆಗ್ತಾವ ಅಂತ ಹೇಳಿ ನಮ್ಗೆ ಈ ಒಂದು ಸ್ಟೋರಿ ಮೂಲಕ
ತಿಳಿತೈತಿ ಅರ್ಥ ಆಗ್ತೈತಿ ಅಂತ ಹೇಳಿ ನಾವ ನೋಡ್ಬೋದು. ಇಟ್ ಆಲ್ಸೋ ಕ್ವಶನ್ಸ್ ವೆದರ್ ಇಲ್ಯೂಷನ್ಸ್ ಆರ್ ಸಮ್ ಟೈಮ್ಸ್ ನೆಸೆಸರಿ ಫಾರ್ ಸರ್ವೈವಲ್. ಸೊ ಇನ್ನೊಂದ್ ರೀತಿಯಿಂದ ಪ್ರಶ್ನೆ ಕೇಳ್ತೈತಿ ಏನಪ್ಪಾ ಅಂದ್ರೆ ನಾವು ಕಾಲ್ಪನಿಕ ಲೋಕದೊಳಗೆ ಇರ್ತೇವಲ್ಲ ಹಂಗ ಇರಾಕ್ ಕಾಲ್ಪನಿಕ ಲೋಕದೊಳಗೆ ಇರಾಕ್ನು ಕೂಡ ಒಂದ್ ರೀತಿಯಿಂದ ಏನಪ್ಪಾ ಬೂಸ್ಟ್ ಇದ್ದಂಗಿದ್ದು ಅಥವಾ ಒಂದ್ ರೀತಿಯಿಂದ ಬದುಕಾಕ ನಮಗ ಒಂದ್ ದಾರಿ ವ್ಯತಕ ಅಂತ ಹೇಳಿ ಇಲ್ಲಿ ಒಬ್ಬ ರೈಟರ್ ಹೇಳ್ತಾರ ನಮ್ಗ. ರೈಟರ್ ಅಂತ ಯಾರು ಸ್ಟೋರಿ ಟೆಲರ್ನು ಕೂಡ ನರೇಟರ್ನು ಕೂಡ ನಮ್ಗ ತಿಳಿಸೋಣ. ನೆನ್ಪಿಟ್ಕೊಳ್ರಿ ರೈಟರ್ ಯಾರಪ್ಪ ಅಂತಂದ್ರ ನಮ್ಗ ಈ ಸಲ್ಮಾನ್ ರಶ್ದಿ ಅವ್ರ. ಆಮೇಲೆ ಈ ಸ್ಟೋರಿ ಯಾರ ಮೂಲಕ ಅವ್ರ ಅದನ್ನ ಹೇಳ್ತಾರ್ರಿ, ಸ್ಕೂಲ್ ಟೀಚರ್ ಮೂಲಕ ಹೇಳ್ತಾರ. ಇನ್ನ 1 ಮಾರ್ಕ್ಸ್ ಕ್ವಶನ್ ನೋಡ್ರಿ ಮಾಡಿ ಸ್ಟೂಡೆಂಟ್ಸ್, ನಾನು ಫಾಸ್ಟ್ ಹೇಳ್ಕೊಂತ ಹೋಗ್ತೀನಿ, ಓದ್ಕೋತ್ ಕೊಂಡಂಗಿಲ್ಲ ಯಾಕಂದ್ರೆ ಬಹಳಷ್ಟು ಲೇಟ್ ಆಗ್ತದ್ರಿ, ವಿಡಿಯೋ ಬಹಳ ಲೆಂದಿ ಮತ್ ದೊಡ್ಡ ಆಗ್ತೈತಿ. ಇಟ್ ವಿಲ್ ಬಿಕಮ್ ಟು ಹ್ಯಾಕ್ಟಿಕ್ ಫಾರ್ ಯು ಟು ಲಿಸನ್. ನೀವ ಇದನ್ನ ಬಿಟ್ಟಿ ಬ್ಯಾಸಲ್ಲಿ ಕೇಳ್ಕೊಂತಿರ್ತೀರಿ. ಇನ್ನ 1 ಮಾರ್ಕ್ ಕ್ವಶನ್ಸ್ ನೋಡ್ರಿ ಯಾವ್ದಾವ್ದು ಹೇಳಿ. ಸೊ ಲಾಸ್ಟ್ ನೀವ್ ಏನಪ್ಪಾ ಅಂತಂದ್ರೆ ಒಂದು ಸ್ಕ್ರೀನ್ ಶಾಟ್ ತಗೋಬಹುದ್ರಿ. ಸೊ ನೋಡ್ರಿ ನರೇಟರ್ ಯಾರು ಅಂತ ಹೇಳಿ ಅಥವಾ ಬರ್ದರ್ ಯಾರು, ಸಲ್ಮಾನ್ ರಶ್ದಿ. ನರೇಟರ್ ಯಾರು, ಶಾಪ್ ಕೀಪರ್ ಅಂತ ಹೇಳಿ ಕೊಟ್ಟೇನಿ. ಶಾಪ್ ಕೀಪರ್ ಅಲ್ಲ, ಒನ್ಸ್ ಅಗೇನ್ ಇಟ್ ಇಸ್ ಸ್ಕೂಲ್ ಟೀಚರ್ ಅಂತ ಹೇಳಿ. ಆಮೇಲೆ ರಮಾನಿ ಮೇನ್ ಕ್ಯಾರೆಕ್ಟರ್. ಆಮೇಲೆ ರಮಾನಿಗೆ ಏನ್ ಹೇಳ್ತಾನ್ರಿ, ಎಂತ ವ್ಯಕ್ತಿತ್ವ ಒಂದು ನೈವ್ ಮತ್ ಡ್ರೀಮಿ ಇದಾನ. ರಮಾನಿ ಯಾರ ಜೊತೆ ಪ್ರೀತಿ ಮಾಡ್ತಾನ ವಿಡಿಯೋ ಜೊತೆ. ಸೊ ನೀವು ಲಾಸ್ಟ್ ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ರಿ. ಆಲ್ಮೋಸ್ಟ್ 25 ಕ್ವಶನ್ಸ್ ಅದಾವ. ಸೊ ಈ ಒಂದು ಪೇಜ್ ಒಳಗೆ ಏನಂದ್ರೆ 13 1 ಮಾರ್ಕ್ಸ್ ಕ್ವಶನ್ಸ್ ಅದಾವ. ಇನ್ ನೆಕ್ಸ್ಟ್ ನೋಡ್ರಿ ಇಲ್ಲಿ ಒಂದ್ 12 ಅದಾವ್ರಿ, ಅಂದ್ರೆ ಟೋಟಲ್ 25 ಕ್ವಶನ್ಸ್ ಅದಾವ. ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ವಿಡಿಯೋನ ಪಾಸ್ ಮಾಡಿ ಏನಪ್ಪಾ ಅಂತಂದ್ರ ಈ ಒಂದು ಕಂಪ್ಲೀಟ್ 1 ಮಾರ್ಕ್ಸ್ ಕ್ವಶನ್ಸ್ ನೀವು ಸ್ಕ್ರೀನ್ ಶಾಟ್ ಅನ್ನ ತಗೋಬಹುದು. ನಾ ಹೇಳಿದ್ದ ಆಮೇಲೆ ಕೊಟ್ಟಿದ್ದ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿತ್ತಂದ್ರ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡ್ರಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಹಿಂಗ್ ವಿಡಿಯೋ ಹೆಂಗ್ ಅನ್ಸದ್ರಿ. ನಾನು ಯೂಟ್ಯೂಬ್ ಒಳಗೆ ಏನಪ್ಪಾ ಅಂತಂದ್ರೆ ಅಜಿತ್ ಗೈಗಾರ್ನ ಸರ್ಚ್ ಮಾಡಿದ್ರೆ ನಿಮ್ಗ ಸಿಗ್ತೈತಿ. ಆಮೇಲೆ ನಾನು ಬಹಳಷ್ಟು BA BSc BCom ಹುಡುಗರಿಗೆ ಏನಪ್ಪಾ ಅಂದ್ರೆ ಹೆಲ್ಪ್ ಆಗುವಂತ ನೋಟ್ಸ್ ಎಲ್ಲ ಮಾಡಿದ್ದೀನಿ. ಬಹಳಷ್ಟು ಇದಕ್ಕ ಟೈಮ್ ಕೊಡಕ್ ಆಗಿಲ್ಲ ನನಗ. ಬಹಳಷ್ಟು ಹುಡುಗರ ಸರ್ ಟೈಮ್ ಕೊಡ್ರಿ, ಟೈಮ್ ಕೊಟ್ಟು ನೀವು ವಿಡಿಯೋಸ್ ಮಾಡ್ರಿ, ಆಪ್ಷನಲ್ ವಿಡಿಯೋಸ್ ಮಾಡತ್ತರಿ. ನಾನು ಕಂಪ್ಲೀಟ್ಲಿ ಇದನ್ನ ಮಾಡ್ಬೇಕಪ್ಪ ಅಂತಂದ್ರೆ ಅಷ್ಟು ನನಗೆ ಈ ತರ ಇನ್ಕಮ್ ಬರಂಗಿಲ್ಲ ಯೂಟ್ಯೂಬ್ ಇಂದ. ಬರ್ತಿತ್ತಪ್ಪ ಅಂದ್ರೆ ನಾನು ಮಾಡ್ತಿದ್ನಿ. ಸೊ ಐ ಆಮ್ ಬಿಸಿ ವಿತ್ ಮೈ ಕಾಲೇಜ್ ಆಲ್ಸೋ. ಒಂದ್ ಕಡೆ ಕಾಲೇಜ್ ಟೀಚ್ ಮಾಡಕ್ ಹೋಗ್ತೀನಿ. ಆಮೇಲೆ ಈವ್ನಿಂಗ್ ಯಾವಾಗ ನಂಗೆ ಟೈಮ್ ಸಿಗ್ತೈತೋ ಅವಾಗ ನಾನು ಈ ವಿಡಿಯೋಸ್ ಮಾಡ್ತಿರ್ತೇನ್ರಿ. ಅಕಸ್ಮಾತ್ ಹಂಗ ಏನ್ರಿ ಸಬ್ಸ್ಕ್ರೈಬರ್ಸ್ ಇನ್ಕಮ್ ಚಲೋ ಆಯ್ತಪ್ಪ ಅಂತಂದ್ರೆ ಕಂಪ್ಲೀಟ್ ಯೂಟ್ಯೂಬರ್ ಆದ್ನಿಪ್ಪ ಅಂತಂದ್ರೆ 100% ಐ ವಿಲ್ ಮೇಕ್ ಆಲ್ ದ ವಿಡಿಯೋಸ್, ಎಲ್ಲ ಟಾಪಿಕ್ ಮೇಲೆ ವಿಡಿಯೋಸ್ ಅನ್ನ ಮಾಡೇ ಮಾಡ್ತೀನಿ. ಸೊ ಅದ್ರ ಸಂಬಂಧ ನಿಮ್ ಸಪೋರ್ಟ್ ಇರ್ಲೇಬೇಕ್ರಿ. ಶೇರ್, ಸಬ್ಸ್ಕ್ರೈಬ್, ಲೈಕ್ ಕೊಡೋದ್ರ ಮರ್ಯಾಕ್ ಹೋಗ್ಬೇಡ್ರಿ. ಕಮೆಂಟ್ ಮಾಡಿ ತಿಳಿಸಿ ನನಗೆ ಈ ವಿಡಿಯೋ ಹೆಂಗ್ ಅನ್ಸುತ್ತೆ ಹೇಳಿ. ಆಮೇಲೆ ಅಕಸ್ಮಾತ್ ಫುಲ್ ಟೈಮ್ ಯೂಟ್ಯೂಬರ್ ಆಗ್ಬೇಕನ್ನೋದು ನಿಮ್ಗೆ ತಿಳಿಯೊಳಗಿತ್ತಪ್ಪ ಅಂತಂದ್ರೆ ನೀವು ಅದನ್ನು ಕೂಡ ಹೇಳ್ಬೋದು. ನಾನು ಒಂದಿಷ್ಟು ವಿಡಿಯೋಸ್ ಹೇಳಿದೀನಿ, GK ವಿಡಿಯೋಸ್ ಮಾಡ್ಬೇಕಂದ್ರೆ ನಿಮ್ಗೆ ಡೈಲಿ GK ವಿಡಿಯೋಸ್ ಅಥವಾ ವೀಕ್ಲಿ GK ವಿಡಿಯೋಸ್ ನಿಮ್ಗೆ ಮಾಡ್ಬೇಕಂತಂದೇಳಿ, ಸೊ ದಟ್ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೆಲ್ಪ್ ಆಗತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿದಾಗ ತಿಳಿಸಿ ನೀವು. ಸೊ ಇವಿಷ್ಟು 15 ಕ್ವಶನ್ಸ್ ಅದಾವ 5 ಮಾರ್ಕ್ಸ್ ಗೆ. ಸ್ಕ್ರೀನ್ ಶಾಟ್ ತಗೊಳ್ರಿ, ವಿಡಿಯೋ ಪಾಸ್ ಮಾಡಿ. ಇನ್ನು 10 ಮಾರ್ಕ್ಸ್ ಕ್ವಶನ್ಸ್ ನೋಡ್ರಿ ಯಾವ್ದು ಹೇಳಿ ಮಾಡಿ ಸ್ಟೂಡೆಂಟ್ಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಇಷ್ಟು ಅದಾವ. ಇಲ್ಲಿ 10 ಕ್ವಶನ್ಸ್ ಕೊಟ್ಟಿದ್ದೇನೆ ನಿಮ್ಗ. ಇಲ್ಲಿವರೆಗೂ ಹೇಳಿದ್ ನಮ್ಗ ಈ ನಾವು ವಿಡಿಯೋ ಹೇಳಿದ್ ನಿಮ್ಗೆ ಅರ್ಥ ಆಗಿತ್ತು, ಎಕ್ಸ್ಪ್ಲೇಷನ್ ಮಾಡಿ ಚಲೋ ಅನ್ಸುತ್ತಪ್ಪ ಅಂತಂದ್ರ ಮತ್ತೊಮ್ಮೆ ಹೇಳತ್ತೀನಿ, ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್, ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಈ ವಿಡಿಯೋ ಹೆಂಗ್ ಅನ್ಸುತ್ತೆ ನೋಡಿ. ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನನಗೆ ಹೇಳ್ರಿ. ನೋಡ್ರಿ ಹೇಳಿದಂಗ 1 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಕ್ವಶನ್ಸ್ ಕೂಡ ನಿಮ್ಗೆ ಕೊಟ್ಟಿದ್ದೀನಿ. ಐ ಹೋಪ್ ಯು ಅಂಡರ್ಸ್ಟುಡ್ ಇಟ್. ಅಂಡ್ ನೆಕ್ಸ್ಟ್ ವಿಡಿಯೋ ಮತ್ತೆ ಮಾಡ್ಕೊಂತಿರ್ತಂತ ಟೈಮ್ ಸಿಕ್ಕಂಗ್ ಮಾಡೇ ಮಾಡ್ತೀನಿ. ಸೊ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.